ಎಲ್ರಿಗೂ ನಮಸ್ಕಾರ. ಶರಣಾರ್ಥಿಗಳು. ಬಸವ ಸಮಿತಿಯ ವತಿಯಿಂದ ಆಯೋಜಿಸಿರುವ ಆನ್ಲೈನ್ ಅರಿವಿನ ಮನೆಗೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ, ಇಂಥ ಒಂದು ಅಭೂತಪೂರ್ವವಾದಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅರವಿಂದ ಜತ್ತಿ ಸರ್ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನೆನಪಿಸಿಕೊಳ್ತಾ, ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇರುವಂಥ ಶ್ರೀ ಶಂಕರ ಎಂ ಜಾಲವಾದಿ ಸರ್ ಅವರನ್ನು ಕೂಡ ಅತ್ಯಂತ ಗೌರವದಿಂದ ಸ್ಮರಿಸ್ತಾ, ಎಲ್ಲ ಸಹೃದಯ ಶರಣ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ, 12ನೇ ಶತಮಾನದ ವಚನಕಾರರು, ಬಸವಾದಿ ಶರಣರು ಈ ನಾಡಿಗೆ ಕೊಟ್ಟಂಥ ಕೊಡುಗೆಯನ್ನು ಇವತ್ತು 21ನೇ ಶತಮಾನದಲ್ಲಿ ನೆನಪಿಸಿಕೊಳ್ಳಬೇಕಾದಂಥ, ಅವುಗಳನ್ನು ಗೌರವಿಸಿಕೊಳ್ಳಬೇಕಾದಂಥ ಮತ್ತು ಸಮಾಜದ ನಿರ್ಮಾಣಕ್ಕೆ ಅವರು ಶ್ರಮಿಸಿದ ಶ್ರಮವನ್ನು ಅರಿತು ಆ ದಿಕ್ಕಿನ ಕಡೆಗೆ ಸಾಗಬೇಕಾದಂಥ ಬಹಳ ದೊಡ್ಡ ತುರ್ತು ಇದೆ ಅಂತೇಳಿ ಇವತ್ತು ನಾವು ಅಂದುಕೊಂಡಿದ್ದೇವೆ. ನಾನು GS ಶಿವರುದ್ರಪ್ಪನವರ ಮಾತಿನ ಮೂಲಕ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೇನೆ. ಇವತ್ತು ನಾನು ಮಾತನಾಡ್ತಾ ಇರುವಂತಹ ವಿಷಯ ಬಸವಾದಿ ಶರಣರ ವಚನಗಳಲ್ಲಿ ವೈಚಾರಿಕ ಚಿಂತನೆಗಳು ಅನ್ನುವಂಥ ವಿಷಯವನ್ನು ಕುರಿತು ಮಾತಾಡ್ತಾ ಇದ್ದೇನೆ. ಬಂಧುಗಳೇ, ನಾನು ಡಾಕ್ಟರ್ ಗೋವಿಂದರಾಯ ಎಂ, ಕನ್ನಡ ಸಹ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಧುಗಿರಿ, ಜಾನಪದ ಮತ್ತು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೇನೆ. ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಒಂದು ಕಡೆ ಒಂದು ಮಾತನ್ನು ಬರೀತಾರೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮಾತುಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕೋಣ ಅಂಥೇಳಿ. ಇವತ್ತು ಸುತ್ತಲೂ ಕತ್ತಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚಬೇಕಾಗಿದೆ. ಅಂಧಕಾರದ ಸಮಾಜಕ್ಕೆ ಜ್ಞಾನದ ಜ್ಯೋತಿಯನ್ನು ಬೆಳಗಬೇಕಾಗಿದೆ. ಯಾಕೆ ಅಂತಂದರೆ ಆ ಜ್ಞಾನದ ಜ್ಯೋತಿ ಮಾತ್ರನೇ ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು 12ನೇ ಶತಮಾನದ ಬಸವಾದಿ ಶರಣರ ನಿಲುವಾಗಿತ್ತು ಅನ್ನೋದನ್ನು ನಾವಿವತ್ತು ನೆನಪಿಸ್ಕೊಳ್ಬೇಕಾಗಿದೆ. ಅದಕ್ಕೇ ಜಕ್ಕಣಯ್ಯ ಅನ್ನುವಂಥ ವಚನಕಾರ ಒಂದು ಮಾತನ್ನು ಹೇಳ್ತಾರೆ ಒಂದು ವಚನದಲ್ಲಿ, ಕತ್ತಲೆ ಮನೆಯೊಳಗೆ ಬೆಳಗುಂಟೇನಯ್ಯ, ಕತ್ತಲೆ ಮನೆಯೊಳಗೆ ಬೆಳಗುಂಟೇನಯ್ಯ, ಆ ಕತ್ತಲೆ ಮನೆಯೊಳಗೆ ಜ್ಯೋತಿಯ ಮುಟ್ಟಿಸಲು ಕತ್ತಲೆ ಹರಿದು ಹೋಯಿತು ನೋಡ. ಈ ಪರಿಯಾದಲ್ಲಿ ಮನವೆಂಬ ಕತ್ತಲೆಯಲ್ಲಿ ಜ್ಞಾನವೆಂಬ ಜ್ಯೋತಿಯ ಮುಟ್ಟಿಸಲು ಒಳ ಹೊರಗೆ ಪರಿಪೂರ್ಣವಾಗಿ ಬೆಳಗಾಯಿತ್ತು ನೋಡ, ಝೇಂಕಾರ ನಿಜಲಿಂಗ ಪ್ರಭುವೇ ಅನ್ನುವಂಥ ಮಾತನ್ನು ಜಕ್ಕಣಯ್ಯ ವಚನಕಾರ ಈ ಮಾತನ್ನು ಹೇಳ್ತಾರೆ. ಬಂಧುಗಳೇ, ಶಿವಪ್ಪನವರ ಒಂದು ಮಾತಿದೆ, ಎಲ್ಲಿ ನಂದಾದೀಪ ಇರುತ್ತದೆಯೋ ಅಲ್ಲಿ ಕತ್ತಲೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ತೈಲದ ಜೊತೆ ಬತ್ತಿ ಸೇರ್ಕೊಂಡಾಗ ಅಕ್ಷಯವಾಗಿ ಆ ಜ್ಯೋತಿ ಉರಿಯುತ್ತೆ. ಹಾಗಾಗಿನೇ ಶುಭಗಳಿಗೆಯಲ್ಲಿ ಹಚ್ಚು ಅಣತೆಯೊಂದನ್ನು ಆರದಿರಲಿ ಬೆಳಕು ಮುದ್ದುರಾಮ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇವತ್ತು ಪ್ರತಿ ದಿನವೂ ಶುಭಗಳಿಗೆಯೇ, ಪ್ರತಿ ಕಾಲವೂ ಕೂಡ ಶುಭವೇ. ಆ ಕಾಲ ಈ ಕಾಲ ಅನ್ನುವಂಥದ್ದಿಲ್ಲ. ನಾವು ಪ್ರತಿಯೊಂದು ಸಮಯವನ್ನು ಕೂಡ ಶುಭಗಳಿಗೆಯೇ ಅಂತ ಹೇಳಿ ಭಾವಿಸಿದಂತಹ ವಚನಕಾರರು 12ನೇ ಶತಮಾನದಲ್ಲಿ ಆ ವೈಚಾರಿಕ ಕ್ರಾಂತಿಗೆ ಮುನ್ನುಡಿಯನ್ನು ಬರೆದಂಥವರು. ಅದುವರೆಗೆ ಸ್ಥಾಪಿತ ವ್ಯವಸ್ಥೆಯಲ್ಲಿ ಇದ್ದಂತಹ ಎಲ್ಲ ಕಲ್ಮಶಗಳನ್ನು, ಅಸಭ್ಯತೆಯನ್ನು, ಅನೀತಿಯನ್ನು, ವರ್ಣ ವ್ಯವಸ್ಥೆ, ವರ್ಗ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಏನು ತಾಂಡವಾಡ್ತಾ ಇತ್ತು, ಮತ್ತು ಅದರಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ಹೊಡೆದೋಡಿಸುವಂತಹ ಅಣತೆಯನ್ನು 12ನೇ ಶತಮಾನದಲ್ಲಿ ಹಚ್ಚಿದ್ರು ಅನ್ನುವಂಥದ್ದು ಇಲ್ಲಿ ನಮಗೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ವಚನಕಾರರ ಅಂತರಂಗದ ಪ್ರಾಮಾಣಿಕ ಪ್ರತಿಬಿಂಬವನ್ನು ನಾವು ವಚನಗಳಲ್ಲಿ ಕಾಣ್ತೇವೆ. ವಚನಗಳು ನಮ್ಮ ಬದುಕನ್ನು ಉದ್ಧರಿಸುವ ಸೂತ್ರಗಳು ಅಂತ ಹೇಳಿ ನಾವೆಲ್ಲರೂ ಕೂಡ ನಂಬ್ಕೊಂಡಿದ್ದೇವೆ. ಹಾಗಾಗಿ ಮನುಷ್ಯ ಬದುಕ್ತಕ್ಕಂಥ, ಪರಿಸರವನ್ನು ಪ್ರೀತಿಸ್ತಕ್ಕಂಥ, ತನ್ನನ್ನು ತಾನು ಅರ್ಥ ಮಾಡಿಕೊಳ್ತಕ್ಕಂಥ, ಈ ದೇಹದ ಪ್ರಾಧಾನ್ಯವನ್ನು, ಲೋಕದ ಬದುಕನ್ನು, ಈ ಲೋಕದ ಬದುಕನ್ನು ಉದ್ಧರಿಸುವಂತಹ ನೈತಿಕ ಮೌಲ್ಯಗಳು ಎಷ್ಟು ಮಟ್ಟಿಗೆ ಸಶಕ್ತವಾಗಿರಬೇಕು ನಮ್ಮ ಎದುರುಗಡೆ ಅನ್ನುವಂತಹ ಬಲವಾದಂತಹ ನಂಬಿಕೆಯನ್ನು ಕೊಟ್ಟಂಥವರು ಬಸವಾದಿ ಶರಣರು. ಹಾಗಾಗಿ 12ನೇ ಶತಮಾನದ ವಚನಕಾರರ ಪ್ರಯತ್ನ ಇದೆಯಲ್ಲ, ಅದು ಬಹಳ ದೊಡ್ಡದು. ಇವತ್ತು ಯಾಕೆ ಜಾಗತಿಕವಾಗಿ ವಚನಗಳು ಮುಖ್ಯ ಆಗ್ತಾ ಇದ್ದಾವೆ, ಜಗತ್ತಿನ ಅನೇಕ ಭಾಷೆಗಳಿಗೆ ವಚನಗಳನ್ನು ತರ್ಜುಮೆ ಮಾಡುವಷ್ಟರ ಮಟ್ಟಿಗಿನ ತಾಕತ್ತು, ವಿದ್ವತ್ತು ಮತ್ತು ಆ ಸಂಸ್ಕರಿಸಬಹುದಾದಂತಹ ಎಲ್ಲವೂ ಕೂಡ ಅದರೊಳಗೆ ಅಡಗಿದೆ ಅಂತಂದರೆ ಆ ವಚನಕಾರರು ಈ ಸಮಾಜವನ್ನು ಕಟ್ಟಬಯಸಿದ ರೀತಿ ಹೇಗಿತ್ತು ಅನ್ನುವಂಥ ದಿಕ್ಸೂಚಿಯಾಗಿ ನಾವು ವಚನಗಳನ್ನು ಕಾಣ್ತೇವೆ. ಹಾಗಾಗಿ ವಚನ ಸಾಹಿತ್ಯ ಅದು ಅನುಭಾವಜನ್ಯವಾದದ್ದು. ವಚನಗಳಲ್ಲಿ ವಚನಕಾರರ ಅಂತರಂಗದ ಪ್ರಾಮಾಣಿಕ ಪ್ರತಿಬಿಂಬವನ್ನು ನಾವು ಕಾಣ್ತೇವೆ. 12ನೇ ಶತಮಾನದಲ್ಲಿ ಒಂದು ಧಾರ್ಮಿಕವಾದ, ತಾತ್ವಿಕವಾದಂಥ, ಸಾಮಾಜಿಕವಾದಂಥ, ಸಾಹಿತ್ಯಿಕವಾದಂಥ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಎಸಗಿ
ವರ್ಣಾಶ್ರಮ ವ್ಯವಸ್ಥೆಯನ್ನು ಧಿಕ್ಕರಿಸಿ ಸಮತಾ ತತ್ವದ ಮೇಲೆ ಸಮಾಜವನ್ನು ನಿರ್ಮಿಸಬೇಕು ಅಂತ ಹೊರಟಂತಹ ವಚನಕಾರರ ನಿಲುವು ಇವತ್ತಿಗೂ ಕೂಡ ಬಹಳ ಮುಖ್ಯ ಆಗಿದೆ. ಹಾಗಾಗಿನೇ ಅನುಭವ, ಅನುಭಾವ, ಮೌಢ್ಯ, ವೈಚಾರಿಕತೆ, ಅಸ್ಪಷ್ಟತೆ, ತಾತ್ವಿಕತೆ ಅಥವಾ ಖಚಿತತೆ, ಸಮಸ್ಯೆ, ಪರಿಹಾರ ಇವುಗಳ ಮುಖಾಮುಖಿಯಾಗಿ ವಚನ ಸಾಹಿತ್ಯ ಒಂದು ಒಳ್ಳೆಯ ಸಂದೇಶವನ್ನು ಈ ಜಗತ್ತಿಗೆ, ಸಾಂಸ್ಕೃತಿಕ ಲೋಕಕ್ಕೆ ಒಂದು ಅನನ್ಯತೆಯನ್ನು ಕೊಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಕಾಯಕ ದಾಸೋಹಕ್ಕೆ ಒಂದು ಹೊಸ ಪರಿಕಲ್ಪನೆಯನ್ನು, ಹೊಸ ವ್ಯಾಖ್ಯಾನವನ್ನು ಕೊಟ್ಟಂಥವರು ವಚನಕಾರರು. ದಯೆಗೆ ಒಂದು ಹೊಸ ವ್ಯಾಖ್ಯಾನವನ್ನು, ಧರ್ಮದ ಮೂಲ ಅಂತ ಹೇಳಿ ದಯೆಗೆ, ಧರ್ಮಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟಂಥವರು ವಚನಕಾರರು. ಅವರ ಸಾಮಾಜಿಕ ಕಳಕಳಿ, ಜಾತ್ಯತೀತವಾದಂಥ ನಿಲುವು, ಅರ್ಥಹೀನ ಕರ್ಮಕಾಂಡವನ್ನು ಬಯಲಿಗೆಳೆದಂತಹ ರೀತಿ, ಅವರ ವಿಚಾರ ಸ್ವಾತಂತ್ರ್ಯ, ಅವರು ಯೋಚನೆ ಮಾಡಿದ ರೀತಿ ಇದೆಯಲ್ಲ, ಅದನ್ನೇ ಕುರಿತು ನಾನು ಒಂದೆರಡು ಮಾತುಗಳಲ್ಲಿ ಹೇಳಬೇಕಾಗಿದ್ದೆ. ಯಾಕಂದರೆ ವೈಚಾರಿಕತೆ ಅಂದರೆ ಏನು, ಯಾವುದು ವಿಚಾರ ಯಾವುದು ಅನ್ನುವಂಥದ್ದನ್ನು ಕುರಿತು ನಾವು ಮಾತಾಡಬೇಕಾದಾಗ ಒಂದು ಎರಡು ಮಾತು. ವೈಚಾರಿಕತೆ ಅದರ ಅರ್ಥ ಏನು, ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳಲ್ಲಿ ಯಾವುದನ್ನು ನಾವು ವೈಚಾರಿಕತೆ ಅಂತ ಕರಿತೀವಿ ಅನ್ನೋದನ್ನು ಕುರಿತು ಮಾತಾಡೋದಾದರೆ, ಈ ವೈಚಾರಿಕ ನಿಲುವಿದೆಯಲ್ಲ ಅದು ವೈಜ್ಞಾನಿಕ ದೃಷ್ಟಿಯಿಂದ ಪ್ರೇರೇಪಿತವಾದಂಥದ್ದು. ವೈಜ್ಞಾನಿಕತೆ ಅಂತಂದರೆ ಅಲ್ಲೆಲ್ಲೂ ಕೂಡ ಊಹೆಗೆ ಅವಕಾಶ ಇಲ್ಲ, ಅದು ಖಚಿತ. ವಿಜ್ಞಾನ ಅಂತನ್ನೋದೇನೆ ಒಂದು ವ್ಯವಸ್ಥಿತವಾದಂಥ ಜ್ಞಾನ. ಇಲ್ಲಿ ನಾವು ಥಿಯರಿನಲ್ಲಿ ಏನು ಹೇಳ್ತೇವೆ, ಪ್ರಾಕ್ಟಿಕಲಲ್ಲೂ ಕೂಡ ಅದು ಪರಿಪೂರ್ಣ ಆಗಬೇಕು, ಆಗ ಮಾತ್ರ ಅದು ಖಚಿತವಾದಂಥದ್ದನ್ನು ಹೇಳೋದ್ರಿಂದ ಅದನ್ನು ವಿಜ್ಞಾನ ಅಂತ ಕರಿತೀವಿ. ವೈಚಾರಿಕತೆಯೂ ಕೂಡ ವೈಜ್ಞಾನಿಕ ದೃಷ್ಟಿಯಿಂದ ಪ್ರೇರೇಪಿತವಾಗಿರ್ತದೆ. ವೈಚಾರಿಕತೆ ಅಂತ ಅನ್ನೋದಿದೆಯಲ್ಲ ಅದು ಬುದ್ಧಿ ಮತ್ತು ಭಾವಗಳ ವಿದ್ಯುದಾಲಿಂಗನದಿಂದ ಕೂಡಿರ್ತಕ್ಕಂಥದ್ದು. ಅಲ್ಲಿ ಬುದ್ಧಿ ಇರ್ತದೆ, ಭಾವವೂ ಇರ್ತದೆ. ಹಾಗಾಗಿ ಸೂಕ್ಷ್ಮವಾದಂಥ ವಿವೇಚನಾ ಶಕ್ತಿ ಮತ್ತು ಆಲೋಚನಾ ಶಕ್ತಿ, ಅಲ್ಲಿ ವಿವೇಚನೆಯೂ ಇರ್ತದೆ, ಆಲೋಚನೆಯೂ ಇರ್ತದೆ. ಇವುಗಳ ಅಭಿವ್ಯಕ್ತಿಯ ಸಂಗಮವನ್ನು ನಾವು ವೈಚಾರಿಕತೆ ಅಂತ ಕರಿತೀವಿ. ಹಾಗಾದರೆ ಈ ವಿವೇಕಪೂರ್ಣವಾದಂಥ ವಿವೇಚನೆಯೇ ಆ ವೈಚಾರಿಕತೆಯ ತಳಹದಿ. ಯಾವುದು ಸರಿ, ಯಾವುದು ಅಲ್ಲ, ಯಾವುದು ಒಪ್ಪಿತ, ಯಾವುದು ಒಪ್ಪಿತವಲ್ಲ, ಯಾವುದು ಹಿತ, ಯಾವುದು ಅಹಿತ ಅನ್ನುವಂಥದ್ರ ಮೇಲೆ ವಿವೇಕಪೂರ್ಣವಾದಂಥ ವಿವೇಚನೆ ಇದೆಯಲ್ಲ ಅದು ವೈಚಾರಿಕತೆಯ ತಳಹದಿ. ಯಾಕೆಂದರೆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬ್ರಹ್ಮನ ತಲೆಯಿಂದ, ತೋಳುಗಳಿಂದ, ತೊಡೆಯಿಂದ, ಪಾದದಿಂದ ಮನುಷ್ಯ ಸೃಷ್ಟಿಯಾಗ್ತಾನೆ ಅನ್ನುವಂಥದ್ದು ಏನು ಇತ್ತು ಅದನ್ನು ಪ್ರಶ್ನೆ ಮಾಡ್ತಾರೆ. ವಿವೇಕಪೂರ್ಣವಾದಂಥ ಮನಸ್ಸಿನಿಂದ ಅದನ್ನು ಆಲೋಚನೆ ಮಾಡ್ತಾರೆ. ಹಾಗಾಗಿ ಯಾಕೆ ಅದು ವೈಚಾರಿಕತೆ ಆಗ್ತದೆ ಅಂತಂದರೆ ವಿವೇಕಪೂರ್ಣವಾದಂಥ ವಿವೇಚನೆಯಿಂದ ವೈಚಾರಿಕತೆ ಅನ್ನುವಂಥದ್ದು ಬರ್ತದೆ. ವೈಚಾರಿಕತೆ ಅನ್ನುವಂಥದ್ದು ಇದೆಯಲ್ಲ ಆಗ ಅಲ್ಲಿ ಮೂಲಭೂತವಾದಂಥ ಮೌಲ್ಯಗಳನ್ನು ನಿರಾಕರಿಸಬಾರ್ದು. ಆ ಎಚ್ಚರವೂ ಕೂಡ ವೈಚಾರಿಕತೆಯ ಸಂದರ್ಭದಲ್ಲಿ ನಮಗೆ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಸತ್ಯವನ್ನು ಶೋಧಿಸಬೇಕಾದಾಗ ಭೌತಿಕವಾಗಿ ಫಿಸಿಕಲಿ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುವಿನ ದೃಷ್ಟಿಯೊಂದೇ ನಿಜ ಆಗೋದಿಲ್ಲ. ಅದರ ಜೊತೆಗೆ ಆ ವಸ್ತುವಿನ ಅಂತರಾಳದ ಚೈತನ್ಯಾತ್ಮಕ ಮತ್ತು ಭಾವಲಹರಿಯೂ ಕೂಡ ಮುಖ್ಯ ಆಗ್ತದೆ ಅನ್ನೋದು ಇಲ್ಲಿ ಮುಖ್ಯ. ಹಾಗಾಗಿನೇ ವಚನಗಳ ವೈಚಾರಿಕ ಪ್ರಜ್ಞೆಯ ಆಶಯವನ್ನು ನಾವು ವ್ಯಕ್ತಿ, ಸಮಾಜ, ವೃತ್ತಿ, ದೇವರು, ಧರ್ಮ ಮೊದಲಾದಂಥ ಚಿಂತನೆಗಳ ಮೂಲಕ ನಾವು ತಿಳಿಬೇಕಾಗತ್ತೆ. ಹಾಗಾಗಿನೇ ವಚನಕಾರರು ಕೊಟ್ಟಂತಹ ನಿಲುವುಗಳನ್ನು ವೈಚಾರಿಕ ಪ್ರಜ್ಞೆಯ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ವ್ಯಕ್ತಿಯನ್ನು ಕುರಿತು ಮಾತಾಡ್ತಾರೆ, ದೇವರನ್ನು ಕುರಿತು ಮಾತಾಡ್ತಾರೆ, ಸಮಾಜವನ್ನು ಕುರಿತು ಮಾತಾಡ್ತಾರೆ. ಹಾಗಾಗಿ ವ್ಯಕ್ತಿ, ಧರ್ಮ, ವೃತ್ತಿಯನ್ನು ಕುರಿತು ಮಾತಾಡ್ತಾರೆ. ಮತ್ತು ವ್ಯಕ್ತಿ ಅವನು ಅಳವಡಿಸ್ಕೊಂಡಿರ್ತಕ್ಕಂಥ ಅನೇಕ ಅಂಶಗಳು ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿದ್ದಾವೆ ಅನ್ನುವಂಥದ್ದರ ತಳಹದಿಯ ಮೇಲೆ ವಚನಕಾರರು ಯೋಚನೆಯನ್ನು ಮಾಡ್ತಾರೆ. ಆ ಕಾರಣಕ್ಕೇ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಬದುಕಿನ ಆಚಾರ ವಿಚಾರಗಳು, ನಂಬಿಕೆಗಳು ಆ ಕಾಲದ ಅಥವಾ ಈ ಕಾಲದ ಬೆಳವಣಿಗೆಯ ದೃಷ್ಟಿಯಿಂದ ಎಷ್ಟು ಮಟ್ಟಿಗೆ ಪ್ರಸ್ತುತ, ಅವುಗಳಲ್ಲಿ ಯಾವುದನ್ನು ಎಷ್ಟು ಮಟ್ಟಿಗೆ ನಾವು ಸ್ವೀಕರಿಸಬೇಕು ಅನ್ನುವಂಥ ಜಿಜ್ಞಾಸೆಯನ್ನು ಸ್ಥೂಲವಾಗಿ ವೈಚಾರಿಕತೆ ಅಂತ ನಾವು ಕರಿಬೋದು. ಯಾಕಂದರೆ ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕೋಬಾರ್ದು ಅಂತ ಒಂದು ಮಾತಿದೆ. ಅಪ್ಪಗೈದ ಆಲವೆಂದು ಬೆಪ್ಪು ನೇಣು ಹಾಕಿಕೊಳ್ಳುವೆ, ಅಪ್ಪಗೈದ ಕಾರ್ಯದಲ್ಲಿ ತಪ್ಪು ಇರದೆ ಮೂರ್ಖನರನೆ ಅಂತೇಳಿ ಕುವೆಂಪು ಅವರು ಕೂಡ ವಿಶ್ವಮಾನವ ಪ್ರಜ್ಞೆಯಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ, ದಡದಲ್ಲಿ ನೋಡುತ್ತಾ ನಿಂತಿರುವ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವೇನು ಅನ್ನಬೇಕಾದಾಗ ನಮಗೆ ವೈಚಾರಿಕತೆ ಅರ್ಥ ಆಗುತ್ತೆ. ಯಾವುದು ಎಷ್ಟು ಮಟ್ಟಿಗೆ ಈ ಕಾಲದ ಬೆಳವಣಿಗೆಯ ದೃಷ್ಟಿಯಿಂದ ಎಷ್ಟು ಮಟ್ಟಿಗೆ ಅದು ಪ್ರಸ್ತುತ,
ಅವುಗಳಲ್ಲಿ ಯಾವುದನ್ನು ಎಷ್ಟು ಮಟ್ಟಿಗೆ ಸ್ವೀಕಾರ ಮಾಡಬೇಕು ಅನ್ನೋದರ ಜಿಜ್ಞಾಸೆಯನ್ನು ಸ್ಥೂಲವಾಗಿ ವೈಚಾರಿಕತೆ ಅಂತ ಹೇಳಿ ನಾವು ಕರಿತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ರ್ಯಾಷನಾಲಿಸಮ್ ಅನ್ನುವಂಥ ಪರಿಕಲ್ಪನೆಗೆ ಸಮಾನಾಂತರವಾಗಿ ಬಳಸಲಾಗ್ತದೆ. ವಚನಕಾರರ ವಿಭಿನ್ನ ದೃಷ್ಟಿ, ಸಂಸ್ಕೃತಿಯ ವೈಜ್ಞಾನಿಕ ಸಂಪರ್ಕದಿಂದಾಗಿ ಈ ವೈಚಾರಿಕತೆ ಅನ್ನುವಂಥದ್ದು ಬಂದಿದೆ. ಹಾಗಾಗಿ ಬಂಧುಗಳೇ, ವಚನ ಸಾಹಿತ್ಯ ಏನು ಅನುಭವಜನ್ಯವಾದದ್ದು ಅಂತ ನಾವು ಮಾತಾಡ್ತೀವಿ, ಬದುಕನ್ನು ಉದ್ಧರಿಸ್ತಕ್ಕಂಥ ಸೂತ್ರಗಳು ಅನ್ನುವಂಥ ರೀತಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಆಶಯಗಳು ಇವತ್ತು ಅನಿವಾರ್ಯವಾಗಿ ನಮ್ಮ ಜಗತ್ತನ್ನು ಬೆಳಗಬೇಕಾಗಿದೆ ಅನ್ನುವಂಥ ಮಾತಿನ ಹಿನ್ನೆಲೆಯಲ್ಲಿ ಇವತ್ತು ವಿಜ್ಞಾನ ತುಂಬ ವೇಗವಾಗಿ ಜಗತ್ತನ್ನು ಮುಂಚೂಣಿಗೆ ಕರ್ಕೊಂಡು ಹೋಗ್ತಾ ಇದೆ. ಮುಂಚೂಣಿಗೆ ಎಷ್ಟು ಮಟ್ಟಿಗೆ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಹೃದಯವನ್ನು ತೆಗೆದು ಹೃದಯವನ್ನು ಹಾಕುವಷ್ಟರ ಮಟ್ಟಿಗೆ. ಚನ್ನವೀರ ಕಣವಿಯವರು ಒಂದು ಮಾತನ್ನು ಹೇಳ್ತಾರೆ, ನೊಣ ಮೀಸೆಯ ನೊಣ ಹೆಜ್ಜೆಯ ಬಲ್ಲ, ತನ್ನಿರುವ ಕಾಣಲೊಲ್ಲ, ಅನ್ವೇಷಣೆ ಅನ್ವೇಷಣೆ ಸುಖಿಸಲು ಪುರುಸೊತ್ತಿಲ್ಲ ಅಂತೇಳಿ. ಇವತ್ತು ಜಗತ್ತು ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ ಕ್ಷೇತ್ರದ ಮಹತ್ತರವಾದಂಥ ಆವಿಷ್ಕಾರಗಳು ಇವೆಲ್ಲವುಗಳ ಮೂಲಕ ವೇಗವಾಗಿ ಜಗತ್ತನ್ನು ನಾವು ದಾಟುವ ಸ್ಥಿತಿ, ಬೇರೆ ಬೇರೆ ಗ್ರಹಗಳನ್ನು ಮುಟ್ಟಿ ಬಂದಿರತಕ್ಕಂಥ ಸ್ಥಿತಿಯಲ್ಲಿದ್ದಾಗ್ಯೂ ಕೂಡ ನಮ್ಮ ಇರುವಿಕೆಯನ್ನು ಅರಿತುಕೊಳ್ಳಬೇಕಾದಂಥ ಅಗತ್ಯವನ್ನು ವಚನ ಸಾಹಿತ್ಯ ಕಲಿಸಿಕೊಟ್ಟಿದೆ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಅದಕ್ಕೇನೆ ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾರೆ, ನೋಯಿಂಗ್ ಯುವರ್ ಸೆಲ್ಫ್ ಈಸ್ ದ ಬಿಗಿನಿಂಗ್ ಆಫ್ ಆಲ್ ವಿಸ್ಡಮ್ ಅಂತ ನಾತ. ನಿನ್ನನ್ನು ನೀನು ಅರಿತುಕೊಳ್ಳುವುದರ ಮೂಲ ಜಗತ್ತನ್ನು ಅರಿತುಕೊಳ್ಳೋಕ್ಕೆ ಕಾರಣ ಆಗ್ತದೆ ಅಂತ. ನಮ್ಮನ್ನು ನಾವು ಅರಿಬೇಕಾಗಿದೆ. ಅದನ್ನೇ ತನ್ನ ತಾನರಿದೊಡೆ ನುಡಿಯಲ್ಲ ತತ್ವ, ತನ್ನ ತಾನರಿಯದೊಡೆ ನುಡಿಯಲ್ಲ ಮಾಯೆ ಅಂತ. ನಮ್ಮನ್ನು ನಾವು ಅರಿತುಕೊಂಡಾಗ ಮಾತ್ರ ಜಗತ್ತಿನ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗತ್ತೆ. ಅಂತಹ ಅರಿವಿನ ವೈಚಾರಿಕತೆಯ ಬೀಜವನ್ನು ಬಿತ್ತಿದಂಥವರು ವಚನಕಾರರು, ಬಸವಾದಿ ಶರಣರು. ಹಾಗಾಗಿನೇ ವಚನಗಳು 12ನೇ ಶತಮಾನದಲ್ಲಿ ನಡೆದಂತಹ ಅರಿವಿನ ಆಂದೋಲನದ ಫಲ ಅದು. ಇದು ಆನ್ಲೈನ್ ಅರಿವಿನ ಮನೆ ಅಂತೇಳಿ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟು ಏನು ಇಡೀ ನಾಡಿಗೆ, ಬೇರೆ ದೇಶದಲ್ಲಿರ್ತಕ್ಕಂಥವರಿಗೆ ಒಂದು ವಚನ ರಾಶಿಯ ಆ ಗಮಲನ್ನು, ಆ ಬೆಳೆಯನ್ನು ಅರಿಸುವಂತಹ, ಕೊಡುವಂತಹ ಪ್ರಯತ್ನವನ್ನು ಏನು ಬಸವ ಸಮಿತಿ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಈ ಬೆಳೆಯ ಫಲವನ್ನು ನಾವೆಲ್ಲರೂ ಕೂಡ ಅನುಭವಿಸಬೇಕಾಗಿದೆ. ಬಸವ ಪಥ ಎಂಥ ಶ್ರೇಷ್ಠ ವಿದ್ವಾಂಸರಿಂದ ಎಷ್ಟೆಲ್ಲ ಉತ್ಕೃಷ್ಟವಾದಂತಹ ಮಾಹಿತಿಯನ್ನು, ಮನುಷ್ಯನ ಉನ್ನತಿಗೆ ಬೇಕಾದಂತಹ ಮಾಹಿತಿಯನ್ನು ಇವತ್ತು ಕೊಡ್ತಾ ಇದೆ ಅಂತಂದರೆ ನಿಜಕ್ಕೂ ಖುಷಿ ಅನಿಸುತ್ತೆ. ಬಸವ ಪಥ ಯಾಕೆ ಬರಲಿಲ್ಲ ಈ ತಿಂಗಳು ಅಂತ ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ಆಲೋಚನೆಗಳನ್ನು ಬೇರೆ ಬೇರೆ ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ, ಪ್ರಾಧ್ಯಾಪಕರಿಗೆ, ಜ್ಞಾನಿಗಳಿಗೆ, ಅನುಭಾವಿಗಳಿಗೆ ಚಿಂತನಾ ವೇದಿಕೆಯನ್ನು ಕೊಡುವ ಮೂಲಕ ಅಕ್ಷರ ರೂಪದಲ್ಲಿ ಅನುಭವವನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಸವ ಪಥ. ಹಾಗಾಗಿ ಆ ಬಸವ ಪಥ ಇವತ್ತು ನಮ್ಮ ಆಲೋಚನೆಯನ್ನು ವಿಸ್ತರಿಸುವಂಥ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ, ಯಶಸ್ವಿಯಾಗಿ ಅರವಿಂದ್ ಜತ್ತಿ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಖುಷಿಯಾಗ್ತದೆ. ಹಾಗಾಗಿ ವಚನ ಅಂತಂದರೆ ಬರೀ ಬುದ್ಧಿವಂತಿಕೆಯ ವೇದಾಂತ ಅಲ್ಲ, ಅದೊಂದು ಕೊಟ್ಟ ಮಾತು ಅನ್ನುವಂಥ ಅರ್ಥದಲ್ಲಿಯೂ ಕೂಡ ವಚನಕಾರರು ಮಾಡಿದ್ದಾರೆ. ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಸ್ಥಾಪಿತ ವ್ಯವಸ್ಥೆಯೊಳಗಿನ ಮಿತಿಗಳನ್ನು ಎತ್ತಿ ತೋರಿಸಿ ಸಮಾಜ ವ್ಯವಸ್ಥೆಯೊಳಗೆ ಹೊಸ ಸಂಚಲನ ಮೂಡುವಂತೆ ಮಾಡಿದಂತಹ ಬಸವಾದಿ ಶರಣರ ನಿಲುವು ಬಹಳ ಮುಖ್ಯ ಆಗುತ್ತೆ ಬಂಧುಗಳೇ. ಹೊಸ ನೋಟದ ಕ್ರಮವನ್ನು ವಚನ ಸಾಹಿತ್ಯದ ಮೂಲಕ ನಮ್ಮ ಮುಂದೆ ತಂದಿದ್ದಾರೆ. ಅಲ್ಲಿರುವಂಥದ್ದು ಜೀವಪರ ಆಲೋಚನೆ, ಯಾವುದು ಧರ್ಮಪರವಾದಂಥ ಆಲೋಚನೆ ಅಲ್ಲ, ಜಾತಿಪರವಾದಂಥ ಆಲೋಚನೆ ಅಲ್ಲ, ಜೀವಪರವಾದಂಥ ಆಲೋಚನೆಯ ಮೂಲಕ ಮನುಕುಲದ ವಿಕಾಸದ ಹೊಸ ಸಾಧ್ಯತೆಗಳನ್ನು ನಮ್ಮ ಮುಂದೆ ತಂದು ಇಡ್ತಾರೆ. ಮನುಷ್ಯ ಅಂದರೆ ಹೀಗೆ ಬದುಕಬೇಕು, ಕಾಯಕಕ್ಕೆ ಒಂದು ಗೌರವದ, ಕರ್ಮ ಸಿದ್ಧಾಂತಕ್ಕೆ ಭಿನ್ನವಾದ ಕಾಯಕ ಸಿದ್ಧಾಂತವನ್ನು ಎತ್ತಿಡಿಯುವಂತಹ ವಚನಕಾರರ ನಿಲುವಿದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಯಾಕೆ ಅವರಿಗೆ, ವಚನಕಾರರಿಗೆ ಅವರು ಮಾಡ್ತಾ ಇದ್ದಂತಹ ವೃತ್ತಿ ಅದು ಅವಮಾನ ಅಲ್ಲ, ಅದಕ್ಕೊಂದು ಘನತೆ ಇದೆ ಅಂತ ಹೇಳೇನೆ ಅದಕ್ಕೆ ವಚನಕಾರರು ತಮ್ಮ ಹೆಸರಿನ ಮುಂದೆ ಅವರ ವೃತ್ತಿಯನ್ನೂ ಕೂಡ ಅಂಬಿಗರ ಚೌಡಯ್ಯ, ಡೋಹರ ಕಕ್ಕಯ್ಯ, ಮಡಿವಾಳ ಮಾಚಿದೇವ, ಹೇಗೆ ಇವತ್ತು ಕೂಡ 21ನೇ ಶತಮಾನದಲ್ಲಿ ನಾವಿಷ್ಟೆಲ್ಲ ಆಧುನಿಕತೆ, ವಿಜ್ಞಾನ, ನಾಗರಿಕತೆಯ ಎಲ್ಲ ಏನು ಎತ್ತರಕ್ಕೆ ಹೋಗಿದ್ದೀವಿ ಅಂತ ನಾವು ಮಾತಾಡ್ತಾ ಇದ್ದೀವೋ, ಇಂಥ ಸಂದರ್ಭದಲ್ಲೂ ಕೂಡ ಇವತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿಯದ್ದೇ ಮೇಲುಗೈಯಾಗಿದೆ ಅಂತ ಹೇಳ್ತಾ ಇರುವಂಥ ಸನ್ನಿವೇಶದಲ್ಲಿ ವಚನಕಾರರಿಗೆ ಜಾತಿ ಅನ್ನುವಂಥದ್ದು ವೃತ್ತಿ ಸೂಚಕ ಆಗಿತ್ತು, ಘನತೆಯಿಂದ ಬದುಕ್ತಕ್ಕಂಥದ್ದನ್ನು ಅದು ಕಲಿಸಿಕೊಡ್ತಾ ಇತ್ತು ಅಂತ ಹೇಳಬೇಕಾದಾಗ ಅದು ಬಹುತ್ವಕ್ಕೆ ಧ್ವನಿಯಾಗಿತ್ತು, ಎಲ್ಲರನ್ನೂ ಒಳಗೊಳ್ಳುವಂಥದ್ದಿತ್ತು. ಹಾಗಾಗಿ ಜಾತಿ, ವರ್ಗ, ಲಿಂಗ ತಾರತಮ್ಯಗಳ ಹಿಂದೆ ಇರ್ತಕ್ಕಂಥ ಹುಸಿ ಕಲ್ಪನೆಗಳನ್ನು
ವಿಮರ್ಶಿಸಿದ್ದು ವೈಚಾರಿಕತೆಗೆ ಕಾರಣ ಆಗ್ತದೆ. ಹಾಗಾಗಿ ಎಲ್ಲ ಮನುಷ್ಯರ ಘನತೆಯನ್ನು ಎತ್ತಿ ಹಿಡಿತಕ್ಕಂಥ ಮಹದಾಶಯವನ್ನು ವಚನಕಾರರು ಮಾಡ್ತಾರೆ. ಜನರಾಡುವ ಭಾಷೆಯನ್ನು, ಇದು ಕೂಡ ಒಂದು ರೀತಿಯ ವೈಚಾರಿಕತೆಯೇ. ಜನಸಾಮಾನ್ಯರಾಡುವಂಥ ಭಾಷೆಯನ್ನು ವಚನದ ಭಾಷೆಯನ್ನಾಗಿ ಮಾಡಿಕೊಂಡು ಅವರು ಬರೆದದ್ದಿದೆಯಲ್ಲ, ತಾಳ ಮಾನಸವನರಿಯೆ, ಓಜೆ ಬಜಾವಣೆ ಲೆಕ್ಕವನರಿಯೆ, ಅಮೃತಗಣ ದೇವಗಣವನರಿಯೆ, ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಆಡುವೆ ಅನ್ನುವಂಥ ಮಾತಿದೆಯಲ್ಲ. ಹಾಗಾಗಿ ಜನಸಾಮಾನ್ಯರ ಬಳಿಗೆ ಬಂದಂಥದ್ದು. ಅದಕ್ಕೇನೆ ಹೇಳಿದ್ದಾರೆ ಹಿರಿಯ ವಿದ್ವಾಂಸರು, ದೇವವಾಣಿ ಜನವಾಣಿ ಆಗದೇ ಇದ್ದಾಗ ಜನವಾಣಿಯನ್ನು ದೇವವಾಣಿಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥವರು ವಚನಕಾರರು ಅನ್ನುವಂಥ ಮಾತೇನಿದೆ. ಹಾಗಾಗಿ ಜನರಾಡುವ ಭಾಷೆಯೇ ವಚನಗಳ ಭಾಷೆ. ವಸ್ತು ಕೂಡ ಸಮಾಜದಲ್ಲಿ ಕಂಡುಬರ್ತಕ್ಕಂಥ ಅನುಭವಗಳು, ಸಮಕಾಲೀನ ಸಂಗತಿಗಳು ಸಮಾಜದಲ್ಲಿರ್ತಕ್ಕಂಥವು. ಹಾಗಾಗಿನೇ ವಚನಗಳು ಅಂತಂದರೆ ಅರಿವಿನ ಸಂಕಥನ, ಅದು ಅರಿವಿನ ಸಂಕಥನ. ಹಾಗಾಗಿ ಅನುಭವ ಮಂಟಪ ಮತ್ತು ಶೂನ್ಯ ಸಿಂಹಾಸನಗಳ ಪರಿಕಲ್ಪನೆಯೇ ಅರಿವನ್ನು ಪ್ರಭುತ್ವ ಮತ್ತು ಮತಧರ್ಮಗಳ ಚೌಕಟ್ಟಿನಿಂದ ಬಿಡಿಸಿ ಸಹಜವಾಗಿ ಕಾಣತಕ್ಕಂಥ ಮಾರ್ಗಗಳ ಕಡೆಗೆ ಕರ್ಕೊಂಡೋಗಿದ್ದು. ಹಂಗಾಗಿ ಅಂತರಂಗದ ಆಳವಾದ ಅನುಭವಕ್ಕೆ ಶಿವಶರಣರು ವಚನಗಳಲ್ಲಿ ಮುನ್ನುಡಿಯನ್ನು ಬರೆದ್ರು ಅಂತ ಹೇಳಿ ನಾವು ಕರಿತೇವೆ. ಆತ್ಮನಿರೀಕ್ಷಣೆ, ಸ್ವವಿಮರ್ಶೆಗಳ ಮೂಲಕ ವ್ಯಕ್ತಿತ್ವವನ್ನು ಅವರು ಮತಿಸಿದ್ದಾರೆ. ಜನಭಾಷೆಯಲ್ಲಿ ಭಾವಗೀತದ ತೀವ್ರತೆಯಿಂದ ರಚಿಸಿದಂಥ ವಚನಗಳು ಕನ್ನಡ ಸಾಹಿತ್ಯಕ್ಕೆ ಮಹತ್ತರವಾದಂಥ ತಿರುವನ್ನು ತಂದುಕೊಟ್ಟಂತಹ ರಚನೆಗಳು. ಸಮತೆ, ಸ್ವಾತಂತ್ರ್ಯ ಇವು ಆ ಬಸವಾದಿ ಶರಣರ ಅವರೇನು ಕಟ್ಟ ಬಯಸಿದ ಸಮಾಜದ ಅಡಿಗಲ್ಲಾಗಿದ್ದುವಂಥದ್ದು. ಹಾಗಾಗಿ ಅವರು ನಡೆದದ್ದು ಮಾರ್ಗ ಆಯಿತು, ನುಡಿದದ್ದೇ ಒಂದು ರೀತಿಯ ವಚನ ರಾಶಿಯಾಯಿತು. ಪದ್ಯ ಗದ್ಯ, ಪದ್ಯವೂ ಅಲ್ಲದ ಗದ್ಯವೂ ಅಲ್ಲದ, ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವಂಥ ಒಂದು ವಿಶಿಷ್ಟ ಪ್ರಕಾರವನ್ನು ಇಟ್ಕೊಂಡು ಹಾಗೆ ವಚನಗಳ ರೂಪವನ್ನು ಅವರು ಕೊಟ್ಟರು. ಹಾಗಾಗಿ ಅದು ಅನುಭವಜನ್ಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸಮಾನತೆಯ ಸಮಾಜವನ್ನು ಅವರು ತಂದರು. ನಾನು ಆಗಲೇ ಹೇಳಿದೆ, ವಚನ ಸಾಹಿತ್ಯದ ಆಶಯ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು, ಅಲ್ಲಿ ಯಾರೂ ಮುಖ್ಯ ಅಲ್ಲ, ಯಾರೂ ಅಮುಖ್ಯರಲ್ಲ ಅನ್ನುವಂಥದ್ದು ಕುವೆಂಪು ಅವರ ಮಾತು ಏನಿದೆ. ಎಲ್ಲರೂ ಕೂಡ ಅನುಭವ ಮಂಟಪದಲ್ಲಿ ಒಬ್ಬ ಸೂಳೆ ಸಂಕವ್ವೆಯಂತ, ಗೊಗ್ಗವ್ವೆಯಂತ, ಸತ್ಯಕ್ಕನಂಥವರಿಗೂ ಕೂಡ ಅನುಭವ ಮಂಟಪದಲ್ಲಿ ಅವಕಾಶವನ್ನು ಮಾಡಿಕೊಡುವ ಮೂಲಕ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಆವತ್ತೇ ಒಂದು ರೀತಿಯ ಬುನಾದಿಯನ್ನು ಹಾಕಿದ್ರು, ಆ ಥರ ಇತ್ತು ಅನ್ನುವಂಥ ಮಾತುಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಬಂಧುಗಳೇ, ಜ್ಞಾನದ ಮೂಲಕ, ಅರಿವಿನ ಮೂಲಕ ನಾವು ಗುರಿಯನ್ನು ತಲುಪುವ ಸಭ್ಯ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕಡೆಗೆ ವಚನಕಾರರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಇವತ್ತೇನು ಆಧುನಿಕತೆ, ವಿಜ್ಞಾನ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ಮಹತ್ತರವಾದಂಥ ಬದಲಾವಣೆಗಳಾಗಿದ್ದರೂ ಕೂಡ ನಂಬಿಕೆ ಮತ್ತು ಆಚರಣೆಗಳಲ್ಲಿ ಅಂಧಶ್ರದ್ಧೆ, ಮೂಢನಂಬಿಕೆ, ಕಂದಾಚಾರ, ಜಾತೀಯತೆ, ಅಸ್ಪೃಶ್ಯತೆ, ಅವಿಚಾರದ ಕ್ರಮ ಜನಜೀವನದಿಂದ ದೂರಾಗದೇ ಇರತಕ್ಕಂಥ ವಿಪರ್ಯಾಸದ ದಿನಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ನಂಬಿಕೆಯ ಕ್ರಿಯಾತ್ಮಕ ರೂಪವನ್ನು ಆಚರಣೆ ಅಂತ ಕರಿತೀವಿ. ಆ ಆಚರಣೆಯ ಹಿಂದೆ ವೈಚಾರಿಕತೆಯ ಪ್ರಖರತೆ ಇದ್ದಾಗ ಮಾತ್ರ ಆ ಆಚರಣೆಗೆ ಅರ್ಥ ಬರುತ್ತೆ ಹೊರತು ಅದನ್ನು ಮೂಢವಾಗಿ ನಂಬಿ ಯಾರೋ ಏನೋ ಹೇಳ್ತಾರೆ ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಂಡು ಹೆಂಗಂದ್ರಂಗೆ ಅದನ್ನು ಆಚರಣೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅದಕ್ಕೆ ಅರ್ಥ ಬರೋದಿಲ್ಲ. ಹಾಗಾಗಿ 21ನೇ ಶತಮಾನದ ನಾಗರಿಕತೆಯ ಉತ್ತುಂಗದಲ್ಲಿದ್ದೇವೆ ಅಂತ ಹೇಳಿ ಭ್ರಮಿಸ್ತಾ ಇರ್ತಕ್ಕಂಥ ಇವತ್ತಿನ ಸನ್ನಿವೇಶದಲ್ಲೂ ಕೂಡ ಅನೇಕ ಕಂದಾಚಾರಗಳು, ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳು ವಿಜೃಂಭಿಸ್ತಾ ಇರಬೇಕಾದಾಗ ವಚನಕಾರರು ಬರೋದಕ್ಕಿಂತ ಹಿಂದೆ ಎಂಥ ಪರಿಸ್ಥಿತಿ ಇತ್ತು ಅನ್ನೋದನ್ನು ನಾವೊಂದು ಸಾರಿ ಆ ಪರಿಸ್ಥಿತಿ ಹೇಗಿರ್ಬೋದು ಅನ್ನುವಂಥದ್ದನ್ನು ಊಹಿಸಿದರೆ ಇದಕ್ಕೆ ಶಿವಶರಣೆಯರು ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಅನ್ನೋದನ್ನು ಇವತ್ತಿನ ಕಾಲಕ್ಕೆ ನೆನೆಯಬೇಕಾದಂಥ, ಅವರ ಆಶಯಗಳನ್ನು ಈಡೇರಿಸಬೇಕಾದಂಥ ಅಗತ್ಯ ಇದೆ ಅಂತೇಳಿ ನಾನು ಅಂದುಕೊಂಡಿದ್ದೇನೆ. ಹಾಗಾಗಿ ಎಲ್ಲಿ ಅರಿವಿನ ಕೊರತೆ ಇರ್ತದೆಯೋ, ಎಲ್ಲಿ ವೈಚಾರಿಕತೆಯ ಕೊರತೆ ಇರ್ತದೆಯೋ ಅಲ್ಲಿ ಮೂಢನಂಬಿಕೆ ತಾಂಡವ ಆಡ್ತಾ ಇರ್ತದೆ. ಬಹಿರಂಗದ ಪೂಜೆ, ಹೋಮ, ಹವನ, ಪ್ರಾಣಿ ಬಲಿಯಲ್ಲಿ ಮುಳುಗಿರ್ತಕ್ಕಂಥ ಜನರಲ್ಲಿ ವಿಚಾರಶೀಲವಾದಂಥ ಮನಸ್ಸು ಅದು ಕುಂದೋಗಿರ್ತದೆ. ಜೀವನದ ಸಾಮಾನ್ಯ ಘಟನೆಗಳಿಗೂ ವಿಚಿತ್ರವಾಗಿ ವರ್ತಿಸಿ ವಿಕಾರ ದೇವರುಗಳ ಆಕರ್ಷಣೆಗಳಿಗೆ ಒಳಗಾಗಿ ಅಸಂಖ್ಯ ದೇವತೆಗಳನ್ನು ತಮ್ಮ ಕಲ್ಪನೆಯ ಮೂಲಕ ನಿರ್ಮಿಸಿ ಮುಗ್ಧ ಜನರನ್ನು ಶೋಷಣೆ ಮಾಡ್ತಾ ಇದ್ದಂತಹ ಆ ಪುರೋಹಿತಶಾಹಿ ಅವಿಚಾರದ ಕ್ರಮವನ್ನು ವಚನಕಾರರು ತೀವ್ರವಾಗಿ
ಖಂಡಿಸ್ತಾರೆ 12ನೇ ಶತಮಾನದಲ್ಲೇ. ಅವರು ಸಾಧಿಸ್ತಾರೆ, ದೇವನೊಬ್ಬ ನಾಮ ಹಲವು, ಆತ ನಿರಾಕಾರ, ನಿರ್ಗುಣ, ಅಗಮ್ಯ, ಅಗೋಚರ, ಅಪ್ರತಿಮ ಅಂತ ಹೇಳಿ ಸಾರಿ ಹೇಳ್ತಾರೆ. ಆ ಭಗವಂತನ ಪರಿಕಲ್ಪನೆಯನ್ನು ಅವರು ವಿಸ್ತರಿಸ್ತಾರೆ. ಜಗದಗಲ, ಮುಗಿಲಗಲ, ಮಿಗೆಯಗಲ ಅಂತ ಹೇಳ್ತಾರೆ. ಬಹಿರಂಗದ ಆಡಂಬರ ಪೂಜಾ ವಿಧಾನಕ್ಕಿಂತ ಅಂತರಂಗದಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕುರಿತು ಅವರು ಪ್ರತಿಪಾದಿಸ್ತಾರೆ. ಏನು ಪುರೋಹಿತ ಶಾಹಿ ವರ್ಗ, ಪಟ್ಟಭದ್ರ ಹಿತಾಸಕ್ತಿಗಳು, ಆಷಾಢಭೂತಿಗಳು, ದುಡಿಯದೆ ತಿನ್ನ ಬಯಸಿರ್ತಕ್ಕಂಥ ನಿರ್ದಿಷ್ಟ ಸಮೂಹ ಏನಿದೆ, ತಮ್ಮ ಬುದ್ಧಿವಂತಿಕೆಯಿಂದ ಜನರ ಅಜ್ಞಾನವನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ವಂಚಿಸ್ತಾ ಇರ್ತಕ್ಕಂಥವರಿಗೆ ಚಾಟಿ ಏಟನ್ನು ಕೊಡುವ ಕೆಲಸವನ್ನು ಮಾಡ್ತಾರೆ. ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೋ ಮೋಸ ಮಾಡೋರು ಇರ್ತಾರೆ ಅಂತ ಅನ್ನೋದಕ್ಕೆ ಜನರ ಮುಗ್ಧತೆಯನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ದುಡಿಯದೇ ತಿಂತಕ್ಕಂಥ ಆಡಂಬರದ ಜೀವನ ಶೈಲಿಯನ್ನು ಅನುಭವಿಸಲಿಕ್ಕೆ ಸಾಮಾನ್ಯ ಜನರನ್ನು ಬಲಿ ತಗೊಳ್ಳುವಂಥ ಕೆಟ್ಟ ಸ್ಥಿತಿಯಲ್ಲಿ ಇವತ್ತು ವಚನಕಾರರ ವೈಚಾರಿಕತೆ ಪ್ರಮುಖ ಅಂತ ಹೇಳಿ ನಾನು ಅಂದ್ಕೊಂಡಿರುವಂಥವನು. ಹಾಗಾಗಿ ಈ ಕಾರಣಕ್ಕಾಗಿಯೇ ಕೋಟ್ಯಾನುಕೋಟಿ ದೇವತೆಗಳನ್ನು ನಿರ್ಮಾಣ ಮಾಡ್ತಾರೆ, ಮೌಢ್ಯತೆಯನ್ನು ಬೆಳೆಸ್ತಾರೆ, ದೇವರ ಹೆಸರಿನಲ್ಲಿ ಮುಗ್ಧ ಜನರನ್ನು ವಂಚಿಸ್ತಾರೆ. ಅದರಲ್ಲೂ ಕೂಡ ಇವತ್ತಿನ ಕೆಲವು ಸೋಷಿಯಲ್ ಮೀಡಿಯಾಗಳನ್ನು ನೋಡಿದ್ರೆ ಎಷ್ಟೊಂದು ಆತಂಕ ಅನಿಸುತ್ತೆ. ದುಡ್ಡಿಲ್ದಿರೋರು, ಕೂಲಿ ಕೆಲಸ ಮಾಡೋರು, ಅವರಿಗೆ ಯಾವುದೋ ಒಂದು ಒಳ್ಳೆ ಸಮಯ ಬರುತ್ತೆ ಅಂಥೇಳಿ ತಾಳ್ಮೆ ಇಲ್ದವರು, ಅಥವಾ ಅಕ್ಕಪಕ್ಕದ ಮನೆಯವರು ಏನು ಅಂದ್ಕೋತಾರೋ ಅಂಥೇಳಿ ಬೇಸರ ಮಾಡ್ಕೊಳ್ತಕ್ಕಂಥವ್ರು, ಅಲ್ಲೆಲ್ಲೋ ಹೋದ್ರೆ 1 ದಿನದಲ್ಲಿ ಪರಿಹಾರ ಆಗುತ್ತೆ, ಇಲ್ಲೆಲ್ಲೋ ಹೋದ್ರೆ 4 ದಿನದಲ್ಲಿ ಪರಿಹಾರ ಆಗುತ್ತೆ ಅಂಥೇಳಿ ಪ್ಯಾಕೇಜ್ಗಳಲ್ಲಿ ಪೂಜೆಯನ್ನು ಮಾಡಿಸುವಂತಹ, ಅವರು ಏನೆಲ್ಲ ಶ್ರಮವನ್ನು ಹಾಕಿ ದುಡ್ದಿರ್ತಕ್ಕಂಥ 4 ದುಡ್ಡನ್ನು ಈ ಥರದಲ್ಲಿ ದುರುಪಯೋಗ ಮಾಡಿಸುವಂಥ ವ್ಯವಸ್ಥೆ ಇದೆಯಲ್ಲ. ಹಾಗಾಗಿ ಮೌಢ್ಯತೆಯನ್ನು ಬೆಳೆಸ್ತಕ್ಕಂಥದ್ದನ್ನು ಕುರಿತ ಹಾಗೆ ವಚನಕಾರರು ಮಾತಾಡ್ತಾರೆ. ದೇವರ ಹೆಸರಿನಲ್ಲಿ ಮುಗ್ಧ ಜನರನ್ನು ವಂಚಿಸಿ ಸುಲಿಗೆ ಮಾಡ್ತಾ ಇದ್ದಂತಹ ಆ ಥರದ ಆ ಒಂದು ಅನಾಗರಿಕ ವ್ಯವಸ್ಥೆಯನ್ನು, ಆ ಬುಡವನ್ನು ವಚನಕಾರರು ಅಲುಗಾಡಿಸ್ತಾರೆ. ಕಲ್ಲು, ಗಿಡ, ಮರ, ಕಟ್ಟಿಗೆ, ಮಣ್ಣು, ಮೊರ ಇವುಗಳನ್ನು ದೇವರು ಅಂತ ಪೂಜಿಸ್ತಕ್ಕಂಥವ್ರನ್ನು ವಿಡಂಬಿಸ್ತಾರೆ. ಯಾಕಂದರೆ ಏನು ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನಂಬುವವರು ನಿಮ್ಮನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರ ಮಾತಿದೆಯಲ್ಲ. ಆ ಥರದಲ್ಲಿ ಆ ಮಾತುಗಳನ್ನು ಕುರಿತ ಹಾಗೆ ನಾವೇನೆಲ್ಲ ಮಾತುಗಳನ್ನು ಅಲ್ಲಿ ಆಡ್ಬೋದು. ಯಾಕಂದರೆ ಬಸವಣ್ಣನವರ ಆ ಬದುಕಿದೆಯಲ್ಲ, ಆ ಕಾಳಜಿ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ನೋಡಿ. ಮಡಕೆ ದೈವ, ಮೊರ ದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲನಾರಿ ದೈವ ಕಾಣಿರೋ, ಕೊಳಗ ದೈವ, ಗಿಣ್ಣಿಲು ದೈವ ಕಾಣಿರೋ, ದೈವವೆಂದು ಕಾಲಿಡಲಿಂಬಿಲ್ಲ, ದೇವನೊಬ್ಬನೇ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿ ಅವರು ಆ ಮಾತುಗಳನ್ನು ಆಡ್ತಾರೆ ಅಂತಂದರೆ, ನಮ್ಮಲ್ಲೇ ನಮಗೆ ವಿಶ್ವಾಸ ಇಲ್ಲದೆ ಯಾವುದೋ ಶಕ್ತಿಯ ಮೇಲೆ ಅಪರಿಮಿತವಾದಂಥ ವಿಶ್ವಾಸವನ್ನು ನಾವು ಇಟ್ಕೊಂಡ್ಬಿಡ್ತೇವೆ. ಯಾರೋ ಕಾಪಾಡ್ತಾರೆ ಅಂತ ಅಂದ್ಕೋತೇವೆ, ಯಾರೋ ಹೇಳಿದರು ಅಂತ ಹೇಳಿ ನಂಬಿ ಅವ್ರು ಹೇಳ್ದಂಗೆಲ್ಲ ನಾವು ಮಾಡ್ಕೋತೇವೆ. ಜನಪದಲ್ಲೊಂದು ಮಾತಿದೆ, ಪೂಜಾರಿಯನ್ನು ಮಧ್ಯಸ್ಥಿಕೆಯ ಪೂಜೆಯನ್ನು ಮಾಡ್ತಕ್ಕಂಥವ್ರನ್ನು ನನಗೂ ದೈವಕ್ಕೂ ಮಾತುಂಟು, ಮಧ್ಯ ದಾರಿ ಬಿಡೋ ಪೂಜಾರಪ್ಪ ಅಂತ ಹೇಳಿ ಜನಪದಲ್ಲೊಂದು ಮಾತಿದೆ. ಹಾಗಾಗಿ ಆ ದೇವತೆಗಳಿಗೆ ಲೆಕ್ಕನೇ ಇಲ್ಲ, ಅವು ಸಾಲದ ಅನ್ನುವಂತೆ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸ್ತಕ್ಕಂಥ ವಸ್ತುಗಳನ್ನು, ಅದು ತೂರುವ ಮೊರ ಇರ್ಬೋದು, ಅಡಿಗೆಯ ಮಡಿಕೆ ಇರ್ಬೋದು, ಬೀದಿಯ ಕಲ್ಲಿರ್ಬೋದು, ಬಾಚುವ ಬಾಚಣಿಗೆ ಇರ್ಬೋದು, ಬಿಲ್ಲಿನ ಹಗ್ಗ ಇರ್ಬೋದು, ಕಾಳಿನ ಕೊಳಗ ಇರ್ಬೋದು, ಬಳಸುವ ಗಿಂಡಿ ಎಲ್ಲವೂ ಕೂಡ ನಮಗೆ ದೇವರೇ ಆಗುತ್ತೆ. ಕಾಲಿಡಕ್ಕೆ ಸ್ಥಳನೇ ಇಲ್ಲ. ಇವು ಕೊಡುಕೊಳ್ಳುವಂಥ ವಸ್ತುಗಳು ಹೆಂಗೆ ದೇವರಾಗ್ತವೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಆಗಲೇ ನಾನು ಹೇಳಿದ್ನಲ್ಲ, ಅವು ದೇವರು ಜಗದಗಲ, ಮುಗಿಲಗಲ, ಮಿಗೆಯಗಲ. ಹಾಗಾಗಿ ಅದನ್ನು ಹೆಂಗೆಂಗೋ ನಾವು ಅದನ್ನು ಇದು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಒಂದು ಒಳ್ಳೆಯ ಮಾತುಗಳನ್ನು ಇಲ್ಲಿ ಅಡಪದ ಅಪ್ಪಣ್ಣ ತನ್ನ ವಚನವೊಂದರಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕಲ್ಲು ದೇವರ ನಂಬಿದವರೆಲ್ಲ ಕಲಿಯುಗದ ಕತ್ತಲೆಯೊಳಗಾಗಿ ಕತ್ತೆಗಳಾಗಿ ಹೋದರು ನೋಡ. ಅದೇನು ಕಾರಣವೆಂದರೆ ತಮ್ಮ ದೇವರು ಇಕ್ಕೆದೋಗರವನುಣ್ಣಲೊಲ್ಲದೆ ಒಡನೆ ಮಾತಾಡದು. ಗುಡಿಯ ಕಲ್ಲು ಮೇಲೆ ಬಿದ್ದರೆ ಒಡೆದು ಗುಡಿಯ ಕಲ್ಲು ಮೇಲೆ ಬಿದ್ದರೆ ಒಡೆದು ಕಲ್ಲು ಮೇಲೆ ಬಿದ್ದರೆ ಇಂತಪ್ಪ ಹಾಳಾಗಿ ಹೋಗುತ್ತದೆ ಅನ್ನುವಂಥ ಮಾತನ್ನು ಹಡಪದ ಅಪ್ಪಣ್ಣ ಹೇಳ್ತಾರೆ. ಬಸವಣ್ಣನವರು ಅಷ್ಟೇ ದೈವವನ್ನು ಕುರಿತ ಹಾಗೆ ಎಷ್ಟು ಅದ್ಭುತವಾಗಿ ತಮ್ಮ ಮಾತುಗಳನ್ನು, ವಿಚಾರವಂತಿಕೆಯನ್ನು, ವೈಚಾರಿಕ ಪ್ರಖರತೆಯ ಮೂಲಕ ಅವರನ್ನು ಹೇಳಿದ್ದಾರೆ ಅಂತಂದರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡುವ ದೇವರು ದೇವರಲ್ಲ, ಸೇತುಬಂಧ, ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಅಷ್ಟವಲಿ ಪುಣ್ಯತೀರ್ಥಂಗಳಿಹ
ತೀರ್ಥಂಗಳಲ್ಲಿಹ ದೇವರು ದೇವರಲ್ಲ, ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿ ಈ ಮಾತುಗಳನ್ನು ಹೇಳ್ತಾರೆ ಅಂದರೆ, ತನ್ನನ್ನು ತಾನು ಅರಿಯಬೇಕು, ತನ್ನ ಬಗ್ಗೆ ತಾವು ವಿಶ್ವಾಸವನ್ನು ಇಟ್ಕೋಬೇಕು. ನಾವು ಹಾಗೇನೆ ಬೇರೆಯವ್ರ ಬಗ್ಗೆ 10 ಪುಟ 20 ಪುಟದಷ್ಟು ಮಾಹಿತಿಯನ್ನು ನಾವು ಇಟ್ಕೊಂಡಿರ್ತೇವೆ, ನಮ್ಮ ಬಗ್ಗೆನೇ ನಮಗೆ ವಿಶ್ವಾಸ ಇರೋದಿಲ್ಲ. 2 ದಿನ ಆದಮೇಲೆ ನಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥ ತಾಳ್ಮೆಯೂ ಕೂಡ ನಮ್ಮಲ್ಲಿ ಇರೋದಿಲ್ಲ. ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ ಅಂತೇಳಿ ಅವ್ರು ಯಾರ್ಯಾರು ಏನೇನೇ ಹೇಳಿದ್ದೋ ಎಲ್ಲವನ್ನು ಕೂಡ ಮಾಡುವಂಥ ಸ್ಥಿತಿಗೆ ಹೋಗಿ ಬಂದುಬಿಡ್ತೇವೆ. ಹಾಗಾಗಿನೇ ಅದಕ್ಕೇನೆ ಅರಿವಿನ ಜಾಗೃತಿಯನ್ನು ಮೂಡಿಸುವಂತಹ ನಿನ್ನನ್ನೇ ನೀನು ಅರ್ಥಕೊಳ್ಳಪ್ಪ ಅಂತಾರೆ. ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ. ನಮ್ಮ ಬಗ್ಗೆನೇ ನಮಗೆ ವಿಶ್ವಾಸ ಇಲ್ಲ ಅಂತಂದರೆ ನಾವು ಜಗತ್ತಿನ ಮೇಲೆ ಏನು ವಿಶ್ವಾಸ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ತನ್ನನ್ನು ತಾನು ಅರಿತುಕೊಳ್ಬೇಕಾದ, ಅದನ್ನೇ ನಾನು ಆಗಲೇ ಹೇಳಿದ್ದು, ನೋಯಿಂಗ್ ಯುವರ್ ಸೆಲ್ಫ್ ಈಸ್ ದ ಬಿಗಿನಿಂಗ್ ಆಫ್ ಆಲ್ ವಿಸ್ಡಮ್ ಅಂತೇಳಿ, ನಿನ್ನನ್ನು ನೀನು ಅರ್ಥಕೊಳ್ಳಪ್ಪ ಅಂಥೇಳಿ. ಹಾಗಾಗಿನೇ ಆ ಪೂರಕವಾದದ್ದು ಎಲ್ಲೋ ಕಲ್ಲು ಮಣ್ಣು ಹುಲ್ಲು ಹುಡಿಯಲ್ಲಿ ದೇವರನ್ನು ಹುಡುಕೋದಕ್ಕಿಂತ ತನ್ನನ್ನು ತಾನು ಅರಿಯಬೇಕಾಗಿದೆ ಅನ್ನೋದನ್ನು ಕುರಿತಾಗೆ ಹೇಳ್ತಾರೆ. ಅದನ್ನೇ ಅನ್ವೇಷಣೆಯಲ್ಲಿ ರಾಷ್ಟ್ರಕವಿ ಜೆ ಶಿವರುದ್ರಪ್ಪನವರು ಹೇಳೋದು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ ಅಂತ ಹೇಳಿ ಅವರು ಮಾತಾಡ್ತಾರೆ. ಎಲ್ಲೋ ಹೋಗೋದು ಬೇಡ, ಇಲ್ಲೇ ಇದೆ, ನೀನು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಆಚಾರವರೀರಿ ವಿಚಾರವರೀರಿ ಜಂಗಮ ಸ್ಥಳಲಿಂಗ ಕಾಣಿರಯ್ಯ, ಜಾತಿ ಭೇದವಿಲ್ಲ ಸೂತಕವಿಲ್ಲ ಅಜಾತಂಗೆ ಕುಲವಿಲ್ಲ, ನುಡಿದಂತೆ ನಡೆಯದಿದ್ದರೆ ಮೆಚ್ಚ ಕಾಣಿರಯ್ಯ ಕೂಡಲ ಸಂಗಮ ದೇವ ಅಂಥೇಳಿ. ಹಾಗಾಗಿ ಅದು ಯಾವುದು ಆಚಾರ ಯಾವುದು ವಿಚಾರ ಅನ್ನುವಂಥದ್ದರ ಎಚ್ಚರದ ಪ್ರಜ್ಞೆಯೊಳಗೆ ನಾವು ಇವತ್ತು ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ಆಚಾರ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಜಂಗಮ ಮತ್ತು ಲಿಂಗಗಳ ಮಹತ್ವ ತಿಳಿಯುತ್ತೆ. ಲಿಂಗ ಜಂಗಮಕ್ಕೆ ಜಾತಿ ಭೇದ ಆಗಲಿ ಲಿಂಗ ಸೂತಕವಾಗಲಿ ಇಲ್ದಿರೋದ್ರಿಂದ ಮಾತಾಡಿದಂತೆ ನಡೆದುಕೊಳ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಬಂಧುಗಳೇ, ಬಹಳ ಮುಖ್ಯವಾಗಿ ನಾನು ಇನ್ನೊಂದು ವಿಷಯವನ್ನು ಈ ವೈಚಾರಿಕತೆಯ ಸಂದರ್ಭದೊಳಗೆ ವಚನಕಾರರು ಕೊಟ್ಟಂತಹ ಮಾತುಗಳನ್ನು ಕುರಿತ ಹಾಗೆ ಮಾತಾಡಬೇಕಾಗಿದೆ. ಏನು ಅಂತಂದರೆ, ಇವತ್ತೂ ಕೂಡ ದೇವಾಲಯದ ಪ್ರವೇಶದಂತಹ ಒಂದು ದೊಡ್ಡ ಸಮಸ್ಯೆ, ದೇವಾಲಯದ ಪ್ರವೇಶ ಇವತ್ತಿಗೂ ಕೂಡ ದೊಡ್ಡ ಕಗ್ಗಂಟಾಗಿರುವಂಥದ್ದು ತಿಳಿದಂಥ ವಿಷಯನೇ. ಯಾಕೆಂದರೆ ಶೂದ್ರರು ಅಥವಾ ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶ ಇವತ್ತಿಗೂ ಎಷ್ಟೋ ಕಡೆಗೆ ನಿಷಿದ್ಧ ಅನ್ನುವಂಥ ಸಂದರ್ಭದೊಳಗಡೆ ಯಾವ ಸಮುದಾಯ ದೇವಾಲಯದ ಒಳಕ್ಕೆ ಬರಬೇಕು, ಯಾರು ಬರಬಾರ್ದು, ಯಾರು ಎಲ್ಲಿವರೆಗೆ ಮಾತ್ರ ಬರಬೇಕು, ಈ ಥರದ ದೊಡ್ಡ ಚರ್ಚೆಗಳು ನಡೀತಾ ಇರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹಾಗಾಗಿ ಇದನ್ನು ಬಿಡಿಸೋದು ಕೂಡ ಅಷ್ಟೇ ಕಷ್ಟ ಇದೆ. ಏನೆಲ್ಲ ಕಾನೂನುಗಳು ಬಂದರೂ ಕೂಡ ಇದೊಂದು ಬಗೆಹರಿಯದೇ ಇರ್ತಕ್ಕಂಥ ಸಮಸ್ಯೆ ಆಗಿರುವಂಥ ಇವತ್ತಿನ ಸಂದರ್ಭದೊಳಗಡೆ ಸಮಾಜದ ಪ್ರತಿಷ್ಠಿತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಒಂದು ವೇಳೆ ಆತ ಕೆಳವರ್ಗದವರಾಗಿದ್ದರೆ ದೇವಾಲಯ ಪ್ರವೇಶ ಮಾಡಿದ್ರೆ ದೇವಸ್ಥಾನದಿಂದ ಹೊರ ಬಂದ ಮೇಲೆ ಜಲಪ್ರೋಕ್ಷಣೆ ಮಾಡಿ ಶುದ್ಧೀಕರಿಸ್ತಕ್ಕಂಥ ಪ್ರಸಂಗಗಳನ್ನು ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಕಂಡಿದ್ದೇವೆ. ಅದಕ್ಕೆ ಯಾರೋ ದೇವಸ್ಥಾನ ಮಾಡ್ತಾರೆ ಅಂದರೆ ನೀನು ಯಾಕೆ ಅದಕ್ಕೆ ಹೋಗ್ತೀಯ? ನಿನ್ನಲ್ಲೇ ನೀನು ದೇವರನ್ನು ಕಂಡುಕೋ. ಉಳ್ಳವರು ಶಿವಾಲಯವ ಮಾಡುವರು, ಎಂಥ ಕಾನ್ಸೆಪ್ಟನ್ನು ಬಸವಾದಿ ಶರಣರು ಕೊಟ್ಟರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಎಂಥ ಅದ್ಭುತವಾದಂಥ ಒಂದು ದೇವಾಲಯದ ಪರಿಕಲ್ಪನೆಯನ್ನು ಮತ್ತೆ ಅಲ್ಲಿ ಭಗವಂತನನ್ನು ಕಾಣುವಂಥದ್ದನ್ನು ವಚನಕಾರರು ಕಲಿಸ್ಕೊಟ್ಟಿದ್ದಾರಲ್ಲ. ಯಾಕೆ ನೀನು ಸುಮ್ಮನೆ ಅಲ್ಲೋಗಿ ಇಲ್ಲಿ ನಿಂತ್ಕೊಂಡು ಅವಮಾನ ಆಯಿತು ಅಂತ ಯಾಕೆ ಬರ್ತೀಯ? ನೀನು ಹೋಗಲೇಬೇಡ. ಯಾಕಂದರೆ ಕನಕದಾಸರಂಥವರಿಗೆ ಉಡುಪಿಯ ಕೃಷ್ಣ ಕೊಟ್ಟಂಥ ದರ್ಶನವನ್ನು ನಾವು ನೆನಪು ಮಾಡ್ಕೊಳ್ಬೇಕಾದಾಗ, ಬಾಳೆಹಣ್ಣಿನ ಪ್ರಸಂಗವನ್ನು ಕೊಟ್ಟು ಯಾರು ಇಲ್ಲದ ಕಡೆ ತಿನ್ನು ಅಂತ ಅನ್ಬೇಕಾದಾಗ ಅದು ಅಪ್ರತಿಮ ಅಗೋಚರ ಜಗದಗಲ ಮುಗಿಲಗಲ ಮಿಗೆಯಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳಿ ಆ ಲಿಂಗವನ್ನು ಇಟ್ಟು ಪೂಜೆ ಮಾಡುವಂಥ ಒಂದು ಕುರುಹನ್ನು ಹಿಡಿದು ಗುರುವನ್ನು ಕಾಣಬೇಕು ಅಂತ ಹೊರಟಂಥ ವಚನಕಾರರ ನಿಲುವಿದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿನೇ ಈ ಬಸವಣ್ಣನವರು ಅಲ್ಲಿ ಕೊಡುವಂತಹ ಮಾತು, ಕೊಡುವಂತಹ ತೀಕ್ಷ್ಣವಾದಂಥ ಒಂದು ಎಚ್ಚರಿಕೆ ಎಷ್ಟು ಚೆನ್ನಾಗಿದೆ. ಯಾಕೆ ಜಾತಿಯ ಹೆಸರಲ್ಲಿ ಇಷ್ಟೊಂದು ಶೋಷಣೆ ನಡೀತಾ ಇದೆ ಅನ್ನುವಂಥದ್ದನ್ನು ಕುರಿತಾಗಿ ವ್ಯಾಸ ಬೋವಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವನ ಅರಸದಿರಿಂಬೋ ಕುಲದಿಂದ ಮುನ್ನೇನಾದಿರಿಂಬೋ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ ದೂರ್ವಾಸ ಮುಚ್ಚಿಗ ಕಶ್ಯಪ ಕಮ್ಮಾರ ಕೌಂಡಿನ್ಯನೆಂಬ ಋಷಿ ಮೂರು ಭುವನವನರಿಯೇ ನಾವಿದ ಕಾಣಿಬೋ, ನಮ್ಮ ಕೂಡಲ ಸಂಗನ ವಚನವಿಂತೆಂದುದು ಸ್ವಪಚೋಪಿಯಾದಡೇನು
ಶಿವಭಕ್ತನೇ ಕುಲಜನು ಅಂತ ಹೇಳ್ತಾರೆ. ಅತ್ಯಂತ ಪ್ರಖರ ಮಾತುಗಳ ಮೂಲಕ ಅಂಧಕಾಲದಲ್ಲಿರ್ತಕ್ಕಂಥವರನ್ನು, ಜಾತಿಯ ಕೂಪದಲ್ಲಿ ಬಿದ್ದಿರ್ತಕ್ಕಂಥವರನ್ನು ಎಚ್ಚರಿಸುವಂಥ ಪ್ರಯತ್ನವನ್ನು ಬಸವಣ್ಣನವರು ಮಾಡ್ತಾರೆ. ಹಾಗಾಗಿ ಭಗವಂತನನ್ನು ಕಾಣಲಿಕ್ಕೆ ನೀವು ದೇವಸ್ಥಾನಗಳಿಗೆ ಹೋಗಬೇಕಾಗಿಲ್ಲ, ಇಂತಿಷ್ಟೇ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಿಲ್ಲ, ಇಂತಿಷ್ಟೇ ಪ್ರಮಾಣದ ಸಾಮಗ್ರಿಗಳು ಬೇಕಿಲ್ಲ. ಯಾಕಂದರೆ ಒಂದು ದೇವಸ್ಥಾನ, ಒಂದು ಪೂಜೆ ಅಂತಂದರೆ ಒಂದು ಪಟ್ಟಿ ಬಂದುಬಿಡುತ್ತೆ, ಅದರಲ್ಲಿ 1 ಗ್ರಾಮು 2 ಗ್ರಾಮು ಅರ್ಧ ಲೀಟ್ರ್ ವ್ಯತ್ಯಾಸ ಆದರೂ ಕೂಡ ಅದು ಪೂರ್ಣ ಆಗಲ್ಲ ಅನ್ನುವಂಥದ್ದೇನು ಈ ಥರದ್ದೊಂದು ಸ್ಥಾಪಿತವಾದಂಥದ್ದೊಂದು ಇದೆ. ಇಂತಿಷ್ಟೇ ಪ್ರಮಾಣದ ಸಾಮಗ್ರಿಗಳು ಬೇಕಿಲ್ಲ. ಯಾಕೆಂದರೆ ಇವೆಲ್ಲ ಮುಗ್ಧ ಜನರನ್ನು ವಂಚಿಸಿರ್ತಕ್ಕಂಥ ರೀತಿಯೇ ಹೊರತು ಇನ್ನೇನು ಅಲ್ಲ. ಮುಗ್ಧ ಜನರಿಗೆ ಮಂಕುಬೂದಿಯನ್ನು ಎರಚಿ ದೇವರ ಬಗೆಗೆ ಕಟ್ಟುಕತೆಗಳನ್ನು ಹೇಳಿ ಎದುರಿಸಿ ಅವೈಚಾರಿಕತೆಯನ್ನು ಬಿತ್ತಿ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಕುತಂತ್ರದಿಂದ ಈಚೆ ಬರಬೇಕು ಅನ್ನುವಂಥ ಮಾತನ್ನು ಬಸವಣ್ಣನವರು ಹೇಳ್ತಾರೆ. ಆಗಲೇ ನಾನು ಹೇಳಿದಾಗೆ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ದೇಹವನ್ನೇ ದೇವಾಲಯವನ್ನಾಗಿಸುವ, ಶಿರವನ್ನೇ ಹೊನ್ನ ಕಳಸವಾಗಿಸುವ, ನಿನ್ನನ್ನು ನೀನು ಅರಿತುಕೊಂಡಾಗ ನಿನ್ನಲ್ಲೇ ದೈವವನ್ನು ಕಾಣುವಂತಹದ್ದನ್ನು ವಚನಕಾರರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ಪ್ರಖರ ವೈಚಾರಿಕತೆಯ ನಿಲುವಿಗೆ ಬದ್ಧರಾದಂಥವ್ರು ಮಾತ್ರ ಈ ದೇವಾಲಯ ಸಂಸ್ಕೃತಿಯನ್ನು ತಿರಸ್ಕರಿಸಿ ದೇಹವನ್ನು ದೇವಾಲಯವನ್ನಾಗಿಸುವಂಥ ಅವರ ನಿಲುವು ಇದೆಯಲ್ಲ, ಅದನ್ನು ನಾವು ಒಪ್ಕೊಳ್ಬೇಕಾಗುತ್ತದೆ. ಬಸವಣ್ಣನವರಿಗೆ ಸಂಪ್ರದಾಯದ ಹೆಸರಿನಲ್ಲಿ ಬಂದಿರುವಂಥ ನಂಬಿಕೆಗಳಿಗಿಂತ ವೈಚಾರಿಕತೆಯ ಪ್ರಖರ ಚಿಂತನೆ ಬಹಳ ಮುಖ್ಯ ಆಗ್ತದೆ. ಅದಕ್ಕೇ ಒಂದು ಅಕ್ಕಮಹಾದೇವಿಯರ ವಚನ ಕೂಡ, ಯಾಕಂದರೆ ನಾನು ಬಸವಾದಿ ಶರಣರ ವಚನಗಳಲ್ಲಿ ಅಂತಿರೋದ್ರಿಂದ ಒಂದೊಂದು ವಚನಗಳನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಹಾಗಾಗಿ ಶಿವನನ್ನು ಅರ್ಚನೆ ಮಾಡಲಿಕ್ಕೆ, ಅವನನ್ನು ಒಲಿಸ್ಕೊಳ್ಳಿಕ್ಕೆ ಏನೆಲ್ಲ ಇರಬಹುದು, ಆದರೆ ಎಷ್ಟು ಚೆನ್ನಾಗಿ ಅಕ್ಕ ಇಲ್ಲಿ ಮಾತಾಡ್ತಾರೆ ಅಂದರೆ, ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೇ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೇ ಅಯ್ಯ, ನೀನು ವಾಗ್ಮನಕ್ಕತೀತನು. ಜಪಸ್ತೋತ್ರದಿಂದ ಒಲಿಸುವೆನೇ ಅಯ್ಯ, ನೀನು ನಾದಾತೀತನು. ಭಾವಜ್ಞಾನದಿಂದೊರಿಸುವೆನೇ ಅಯ್ಯ, ನೀನು ಮತಿಗತೀತನು. ಹೃದಯ ಕಮಲ ಮಧ್ಯದಲ್ಲಿ ಇಂಬಿಟ್ಟು ಕೊಂಬೆನೇ ಅಯ್ಯ, ನೀನು ಸರ್ವಾಂಗ ಪರಿಪೂರ್ಣನು. ಅಯ್ಯ ನಿನ್ನ ಒಲಿಸಲೆನ್ನಾಳವಲ್ಲ, ನೀ ಒಲಿವುದೇ ಸುಖವಯ್ಯ ಚನ್ನಮಲ್ಲಿಕಾರ್ಜುನಯ್ಯ. ಹೆಂಗಿದೆ ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಅಷ್ಟು ಸುಲಭ ಅಲ್ಲ, ಅಷ್ಟು ಸುಲಭ ಅಲ್ಲ. ಈ ಅಕ್ಕನ ಮಾತುಗಳನ್ನು ಗಮನಿಸಿದಾಗ ನಾವು ದೇವರನ್ನು ಒಲಿಸ್ಕೊಂಡಿದ್ದೇವೆ, ದೈವವನ್ನು ಸಾಕ್ಷಾತ್ಕರಿಸ್ಕೊಂಡಿದ್ದೇವೆ, ದೇವರು ಪ್ರತ್ಯಕ್ಷವಾಗಿದ್ದ, ನಾನೇ ದೇವರು ಅಂತ ಬೀಗುವಂಥವರಿಗೆ ಒಂದು ಚಾಟಿ ಏಟನ್ನು ಬೀಸುವಂತಹ ವೈಚಾರಿಕತೆ ಇದೆಯಲ್ಲ, ಇದು ಬಹಳ ಮುಖ್ಯ ಆಗ್ತದೆ. ಅದು ನಿಜಕ್ಕೂ ಕೂಡ ಒಂದು ಅಪೂರ್ವವಾದಂಥ ಪರಿಕಲ್ಪನೆ ಅಂತ ಹೇಳಿ ನಾವು ಅಂದ್ಕೋಬೇಕಾಗತ್ತೆ. ಇನ್ನು ಅಂಬಿಗರ ಚೌಡಯ್ಯನಂತೂ ಎಷ್ಟರ ಮಟ್ಟಿಗೆ ದೈವಕ್ಕೆ ಸವಾಲನ್ನು ಹೆಸಿವ, ನಾವಿದನ್ನು ಆದ್ಯವಚನಕಾರ ದೇವರ ದಾಸಿಮಯ್ಯನವರ ಮಾತುಗಳಲ್ಲೇ ನಾವು ಅದನ್ನು ಕಾಣ್ತೇವೆ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ನೀನು ಎನ್ನಂತೆ ಒಡಲುಗೊಂಡು ನೋಡ ಅಂತ ಹೇಳಿ ದೈವಕ್ಕೆ ಸವಾಲನ್ನು ಎಸೆಯುವಂಥದ್ದೇನಿತ್ತು. ಯಾಕಂದರೆ ಹೊಟ್ಟೆ ಇರೋನು ಒಂದು ಸುಳ್ಳು ಹೇಳ್ತಾನೆ, ನೀನು ನಂತರ ಹೊಟ್ಟೆ ಎಸ್ಕೊಂಡು ನೋಡು ನಿನಗೂ ಗೊತ್ತಾಗತ್ತೆ ಅಂತ ಹೇಳುವಂಥ ಮಾತಿದೆಯಲ್ಲ, ಅದು ಮುಖ್ಯ ಆಗತ್ತೆ. ಕಲ್ಲ ದೇವರ ಪೂಜೆಯ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು, ಮಣ್ಣ ದೇವರ ಪೂಜಿಸಿ ಮಾನಹೀನರಾದರು, ಮರನ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು, ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದರು, ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ ಅಂತಂದರೆ, ನಾ ದೇವನಲ್ಲದೆ ನೀ ದೇವನೇ. ಅಲ್ಲಮ್ಮ ಪ್ರಭುದೇವರುಗಳು ಸವಾಲನ್ನು ಕೊಡುವಂಥ ರೀತಿ ಇದೆಯಲ್ಲ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಆರೈದು ಒಂದು ಕುಡಿತೆ ಉದಕವ ನೆರೆದೆ, ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ. ಅಲ್ಲಮ್ಮ ಪ್ರಭುದೇವರು ದೈವಕ್ಕೆ ಸವಾಲಿಸ್ತಕ್ಕಂಥ, ಹಸಿದಾಗ ನಾನಂತೂ ತನ್ನ ಕೊಡ್ತೀನಪ್ಪ, ಎಲ್ಲಿ ನಾನಲ್ಲದೆ ನೀನು ದೇವರ ಅಂತ ಪ್ರಶ್ನೆ ಮಾಡುವಂಥ ರೀತಿ ಇದೆಯಲ್ಲ, ಇದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಪೂಜೆ ಪುಣ್ಯ ಕಾರ್ಯಗಳನ್ನು ಮಾಡಬೇಕಾದ್ರೆ ಶುಭ ದಿನ ಶುಭಗಳಿಗೆ ನೋಡಲಿಕ್ಕೆ ಪುರೋಹಿತರ ಬಳಿಗೆ ಓಡೋಗೋದು ಬೇಡ ಅಂತೇಳಿ, ಅದಕ್ಕೇ ಎಲ್ಲ ಕಾಲಗಳು ಕೂಡ ಒಳ್ಳೆಯ ಕಾಲಗಳೇ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ಯಾಕಂದರೆ ಇವತ್ತು ಒಳ್ಳೆಯ ಕಾಲ, ಒಳ್ಳೆಯ ಟೈಮು, ಇಂಥದ್ದೇ ಚೌಟ್ರಿ ಏನೆಲ್ಲ ಮಾಡಿ ಎಷ್ಟು ಮದುವೆಗಳು ಇವತ್ತು ಸಣ್ಣ ಪುಟ್ಟ ವಿಷಯಕ್ಕೆ ವಿಚ್ಛೇದನಗಳಾಗಿಲ್ಲ. ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ ಇಲ್ಲದೆ ಕುಟುಂಬಗಳು ವಿಘಟಿತ ಆಗಿಲ್ಲ ಅನ್ನುವಂಥದ್ದನ್ನು ನಾವು ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ. ಶುಭ ದಿನ ಶುಭ ಗಳಿಗೆಗಳಿಗೆ ನೋಡಲಿಕ್ಕೆ ಪುರೋಹಿತರ ಹತ್ರ ಹೋಗೋದಾಗಲಿ, ಪುಣ್ಯ ಕಾರ್ಯ ಮಾಡಬೇಕು ಅಂತ ಬಯಕೆ ಮನಸ್ಸಲ್ಲಿ ಬಂದಾಗ ಅದೇ ಶುಭಗಳಿಗೆ ಆಗ್ತದೆ. ಅದನ್ನು ನಿರ್ವಹಿಸ್ತಕ್ಕಂಥ ಚಂದ್ರಬಲ ತಾರಾಬಲ ಸರ್ವಬಲವೂ ನಿನ್ನಲ್ಲಿ ಇರಬೇಕಾದಾಗ ತಡ ಮಾಡದೆ ನಾಳೆ ಅನ್ನದೇ ಮಾಡು, ನಾಳೆಗಿಂತ ಇವತ್ತಿನ ದಿನನೇ ಲೇಸು ಅಂತ ಮಾಡು,
ಅಂತ ಹೇಳಿ ಪವಿತ್ರವಾದದ್ದನ್ನೇ ಮಾಡಬೇಕಾದಾಗ ಅದರ ಪ್ರತಿಫಲ ನಿನ್ನದೇ ಆಗಿರಬೇಕಾದಾಗ ಬೇರೆಯವರನ್ನು ಕೇಳಬೇಡ, ಒಳ್ಳೆಯ ಕಾಲಕ್ಕಾಗಿ ಕಾಯಬೇಡ ಅಂತಾರೆ ಬಸವಣ್ಣನವರು. ಹಾಗಾಗಿ ಎಲ್ಲೂ ಕೂಡ ನೀನು ಯಾವುದನ್ನು ಕೂಡ ಒಳ್ಳೆಯ ಕಾಲ ಒಳ್ಳೆಯ ಗಳಿಗೆ ಬರಲಿ ಅಂತ ಹೇಳಿ ನೀನು ಅದನ್ನು ಕಾಯಕ್ಕೆ ಹೋಗಬೇಡ. ಎಲ್ಲವೂ ನಿನ್ನ ಮನಸ್ಸಲ್ಲಿ ಇದ್ದಾಗ ಅದು ಶುಭಗಳಿಗೆಯೇ ಆಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೇ ಒಂದೊಂದು ಮಾತು ಕೂಡ, ಒಂದೊಂದು ವಚನವೂ ಕೂಡ ಎಷ್ಟು ಮಟ್ಟಿಗೆ ಅಲ್ಲಿ ಅಸಮಾನತೆ, ವರ್ಣ, ವರ್ಗ, ವ್ಯವಸ್ಥೆ ಇವುಗಳನ್ನು ಹೊರಹಾಕುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಬಹಳ ಮುಖ್ಯವಾಗಿ ಮನುಷ್ಯ ಇತರೆ ಪ್ರಾಣಿಗಳಿಗಿಂತ ಭಿನ್ನ. ಯಾಕೆ? ಮನುಷ್ಯ ಕೂಡ ಒಂದು ಪ್ರಾಣಿನೇ, ಆದರೆ ಇತರೆ ಪ್ರಾಣಿಗಳಿಗಿಂತ ಮನುಷ್ಯ ಯಾಕೆ ಭಿನ್ನ ಅಂದರೆ ಒಂದು ಆಲೋಚನಾ ಶಕ್ತಿ ಇದೆ, ಇನ್ನೊಂದು ವಾಕ್ಶಕ್ತಿ ಇದೆ. ವಾಕ್ಶಕ್ತಿ ಮತ್ತು ವಿವೇಚನಾ ಶಕ್ತಿಯ ಮೂಲಕ ಮನುಷ್ಯ ಇತರೆ ಪ್ರಾಣಿಗಳಿಗಿಂತ ಭಿನ್ನ ಆಗಿದ್ದಾನೆ. ಇತರೆ ಪ್ರಾಣಿಗಳಿಗಿಂತ ಭಿನ್ನ ಆಗಿರೋದರ ಬಹಳ ಮುಖ್ಯವಾದಂಥ ಮಾತು ವಿಚಾರವಂತಿಕೆ. ಈ ತನ್ನ ಸುತ್ತಲಿನ ಸಮಾಜದ ವ್ಯಾಪಾರಗಳಿಗೆ, ವ್ಯವಹಾರಗಳಿಗೆ ವಿವೇಚನಾಯುಕ್ತವಾಗಿ ಮನುಷ್ಯ ವರ್ತಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬಹಳ ಮುಖ್ಯವಾದಂಥ ಅಂಶ. ಈ ಬಗೆಯ ವಿವೇಚನಾ ಶಕ್ತಿಯನ್ನು, ವೈಚಾರಿಕತೆಯನ್ನು ನಮ್ಮ ಮಧ್ಯೆ ವಚನಗಳು ರೂಪಿಸ್ತವೆ. ವಚನಕಾರರು ಮೂಲತಃ ನಿಷ್ಠೂರವಾದಂಥ ವಿಮರ್ಶಕರು. ಅವ್ರಿಗೆ ಯಾವುದೇ ರಾಜಿ ಇಲ್ಲ. ಅವ್ರಿಗೆ ಹೇಳಬೇಕಾದದ್ದನ್ನು ಹೇಳಲೇಬೇಕವರು, ಅದು ಹೇಳದೆ ಹೋದರೆ ತಪ್ಪಾಗತ್ತೆ ಅಂತ ಹೇಳಿ. ಹಾಗಾಗಿ ಪರಂಪರೆಯನ್ನೇ ಕುರಿತ ಹಾಗೆ, ಧರ್ಮವನ್ನು ಕುರಿತ ಹಾಗೆ, ದೇವರನ್ನು ಕುರಿತ ಹಾಗೆ, ತನ್ನ ಸುತ್ತಲಿನ ಸಾಮಾಜಿಕ ಪರಿಸರವನ್ನು ಕುರಿತ ಹಾಗೆ ಎಲ್ಲಕ್ಕೂ ಮಿಗಿಲಾಗಿ ತನ್ನನ್ನೇ ತಾನು ಕುರಿತು ಅವರು ವಿಮರ್ಶೆ ಮಾಡಿದ್ರು. ಯಾಕಂದರೆ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧಿಯಾಗಬೇಕು ಅಂತ ಬಯಸಿದ್ದಿದೆಯಲ್ಲ, ಅದು ಬಹಳ ಮುಖ್ಯ ಆಯಿತು. ಹೀಗೆ ವಿಮರ್ಶಿಸಿದ್ದವರೆಲ್ಲ ಪಂಡಿತರು ಅಥವಾ ಉತ್ತಮರು, ಉತ್ತಮ ಜಾತಿಯವರು ಅಲ್ಲ, ಅವರೆಲ್ಲ ಸಾಮಾನ್ಯ ಜನ. ಯಾಕಂದರೆ ಒಂದು ಅಗ್ರಹಾರ ಸಂಸ್ಕೃತಿಯಿಂದ ಒಂದು ವೈದಿಕ ವ್ಯವಸ್ಥೆ ತಂದೊಡ್ಡಿದ್ದಂಥ ಅಸಮಾನತೆಯನ್ನು, ಆ ಜನಿವಾರದ ಪ್ರಸಂಗದಿಂದ ಬೇಸತ್ತು ಆ ಪರಿಸರ, ಆ ಸಂಸ್ಕೃತಿಯನ್ನು ಬಿಟ್ಟು ಮತ್ತೊಂದಕ್ಕೆ ಬಯಸಿ ಬರುವಂಥದ್ದು ಇದೆಯಲ್ಲ, ಅದು ಸುಲಭವಾದಂಥ ಮಾತಲ್ಲ. ಬಸವಣ್ಣನವರಿಗೆ ಆವತ್ತಿನ ಕಾಲಕ್ಕೆ ಅಸಮಾನತೆ ಇದೆ ಇಲ್ಲಿ ಅಂತ ಹೇಳುವಂಥ ನಿಲುವನ್ನು ಕುರಿತಾಗೆ ಅಂಥ ಸಾಮಾನ್ಯ ಜನರು ಜಾತಿ, ಮತ, ಲಿಂಗ ಭೇದವಿಲ್ಲದೆ ಸಂಘಟಿತರಾದರು. ಅಂಧಕಾರದ ಕೂಪದಲ್ಲಿದ್ದಂಥ ಆವತ್ತಿನ ಸಮಾಜದಲ್ಲಿ ವಿಚಾರದ ಬೆಳಕನ್ನು ಆವತ್ತಿಗೆ ಹೊತ್ತಿಸಿದ್ರು. ಅದು ವಿಚಾರದ ಬೆಳಕದು. ಹಾಗಾಗಿ ವಚನಕಾರರ ವಿಚಾರ ಕ್ರಾಂತಿಯನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಅನೇಕ ರೀತಿಯಲ್ಲಿ ನಾವು ವಿಭಾಗ ಮಾಡಲಿಕ್ಕೆ ಬರ್ತದೆ. ಅದು ವೇದಗಳ ನಿರಾಕರಣೆಯಂಥ ಸಂದರ್ಭ ಇರ್ಬೋದು, ಸ್ತ್ರೀಯರ ಬಗೆಗಿನ ಅನಾಧಾರವನ್ನು ತೊಡೆದು ಹಾಕಿದ್ದಿರ್ಬೋದು, ದೈವದ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಅವರು ಅಳಿಸಿ ಹಾಕಿದ್ದು ಇರ್ಬೋದು, ವ್ಯಕ್ತಿಯನ್ನು ಕುರಿತ ಹಾಗೆ, ದೈವವನ್ನು ಕುರಿತ ಹಾಗೆ, ಸಮಾಜವನ್ನು ಕುರಿತ ಹಾಗೆ ಅವರು ತಿಳಿ ಹೇಳಿದಂತಹ ರೀತಿ ಇರ್ಬೋದು. ಅದೆಲ್ಲ ಬಹಳ ಮುಖ್ಯ ಆಗುತ್ತೆ. ವಚನ ಚಳುವಳಿಯಲ್ಲಿ ಬಹಳ ಮುಖ್ಯವಾದಂಥ ಸಂಗತಿ ಅಂತಂದರೆ ಪರಂಪರಾನುಗತವಾಗಿ ಬಂದಿದ್ದಂತಹ ವೇದ, ಶಾಸ್ತ್ರ, ಆಗಮಗಳಲ್ಲಿರ್ತಕ್ಕಂಥ ದೋಷಗಳನ್ನು ಅವರು ನಿರಾಕರಿಸ್ತಾರೆ. ಅವರು ನಿರಾಕರಿಸಿದ ಮಾತ್ರಕ್ಕೆ ಅವುಗಳ ಬಗ್ಗೆ ಗೌರವ ಇರಲಿಲ್ಲ ಅಂತಲ್ಲ, ಕೇವಲ ತಿರಸ್ಕಾರದ ಮನೋಭಾವನೆಯಿಂದ ಯಾರೂ ವಿಚಾರಶೀಲರು ಅಂತ ಅನ್ನಿಸ್ಕೊಳ್ಳಲ್ಲ. ವಚನಕಾರರಿಗೆ ವೇದಶಾಸ್ತ್ರಗಳ ಪರಿಚಯ ಇತ್ತು. ಆವತ್ತಿನ ಸಮಾಜದಲ್ಲಿ ಏನೆಲ್ಲ ಏರುಪೇರುಗಳನ್ನು ಅದು ತಂದಾಗ್ತಾ ಇತ್ತು ಅನ್ನುವಂಥದ್ದನ್ನು ಬಲ್ಲವರಾಗಿದ್ದರು. ಆ ಕಾರಣದಿಂದಲೇ ವಿಚಾರಪೂರ್ವಕವಾಗಿ ಅವುಗಳನ್ನು ನಿರಾಕರಿಸ್ತಾರೆ. ವೇದ ಪುರಾಣಗಳಿಗಿಂತ ತಮ್ಮ ಸ್ವಂತ ಅನುಭವಗಳಿಗೆ ಹೆಚ್ಚಿನ ಮಹತ್ವವನ್ನು ಅವರು ಕೊಡ್ತಾರೆ. ಅದಕ್ಕೆ ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗು ಕೊಯ್ಯುವೆ ನೋಡಯ್ಯ, ಮಹಾದಾನಿ ಕೂಡಲ ಸಂಗಮ ದೇವ ಅಂತೇಳಿ ಅಲ್ಲಿರ್ತಕ್ಕಂಥ ಅರ್ಥಹೀನತೆಯನ್ನು ಅವರು ಪ್ರಶ್ನೆ ಮಾಡ್ತಾರೆ. ವರ್ಣ ವ್ಯವಸ್ಥೆಯಲ್ಲಿದ್ದಂತಹ ವ್ಯಕ್ತಿಗಳ ತಾರತಮ್ಯವನ್ನು ಅವರು ನಿರಾಕರಿಸ್ತಾರೆ. ಯಜ್ಞ ಯಾಗಾದಿಗಳ ಪ್ರಾಣಿ ವಧೆಯನ್ನು ಏನೋ ಸಮರ್ಥಿಸ್ತಾ ಇದ್ದಂಥ ಕಾಲ ಇತ್ತು, ಅದನ್ನು ಹೀನಾಯವಾಗಿ ಅವರಿಗೆ ಕಂಡಿದೆ. ಹಾಗಾಗಿನೇ ಆಧ್ಯಾತ್ಮಿಕ ಅನುಭವ ಅನ್ನೋದು ವ್ಯಕ್ತಿಯ ವೈಯಕ್ತಿಕ ಸಾಧನೆಯಿಂದ, ಶ್ರದ್ಧೆ ನಿಷ್ಠೆಗಳಿಂದ ಲಭಿಸ್ತಕ್ಕಂಥದ್ದೇ ಹೊರತು ವೇದ ಪುರಾಣಗಳಿಂದ ಅವುಗಳ ವಿಚಾರಗಳನ್ನು ಒಪ್ಪಿಕೊಳ್ಳೋದ್ರಿಂದ ಬರೋಲ್ಲ ಅನ್ನೋದನ್ನು ಅವರು ಕಂಡುಕೊಳ್ತಾರೆ. ಅದಕ್ಕೆ ಅವ್ರು ಹೇಳೋದು ಅನುಭವ ಅನ್ನೋದು ಅಂತರಂಗದ ರತ್ನ ಕಾಣಿರೋ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಸನ್ಯಾಸ ಮತ್ತು ತಪಸ್ಸು ಆಧ್ಯಾತ್ಮಿಕ ಸಾಧನೆಗಿರ್ತಕ್ಕಂಥ ದಾರಿಗಳು ಅನ್ನುವಂಥ ಪರಂಪರಾಗತ ಭಾವನೆಗಳನ್ನು ಪುನರ್ವಿಮರ್ಶಿಸಿ ಅದಕ್ಕೆ ಹೊಸ ಅರ್ಥವನ್ನು ಪರಿಷ್ಕರಿಸ್ತಾರೆ. ಹಾಗಾಗಿ ಅವರು ಸನ್ಯಾಸ ಅಂತಂದರೆ ಸಂಸಾರಕ್ಕೆ ವಿರುದ್ಧವಾದದ್ದಲ್ಲ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತೇಳಿ ದಾಸಿಮಯ್ಯನವ್ರು ಏನು ಅಭಿಪ್ರಾಯ ಪಡ್ತಾರೆ, ಸನ್ಯಾಸ ಅಂತಂದರೆ ಕಾಡಿಗೋಗಿ ದೇಹದಂಡನೆ ಮಾಡೋದಲ್ಲ, ಚಿತ್ತದ ಒಂದು ಸಮಾಧಾನ ಸ್ಥಿತಿಯನ್ನು ಸಾಧಿಸ್ತಕ್ಕಂಥ ಒಂದು ವಿಧಾನ ಅನ್ನುವಂಥ ಅರಿವನ್ನು ವಚನಕಾರರು ಕೊಡ್ತಾರೆ. ಅದಕ್ಕೇ ಮಠ ಬೇಕೋ,
ಪರ್ವತ ಬೇಕೋ, ಜನ ಬೇಕೋ, ನಿರ್ಜನ ಬೇಕೋ, ಚಿತ್ತ ಸಮಾಧಾನವುಳ್ಳ ಶರಣರಿಗೆ ಅಂತ ಹೇಳ್ತಕ್ಕಂಥ ಅಕ್ಕ ಮಹಾದೇವಿಯ ವಚನಗಳಲ್ಲಿ ನಾವು ವೈಚಾರಿಕತೆಯನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು, ಹೆಣ್ಣು ಮಕ್ಕಳ ಬಗೆಗಿನ, ಸ್ತ್ರೀಯರ ಬಗೆಗಿನ ಆ ಪರಂಪರಾನುಗತವಾಗಿ ಬೆಳೆದಿದ್ದಂತಹ ಅನಾಧಾರವನ್ನು ತೊಡೆದು ಹಾಕಿದ್ದು ವಚನಕಾರರ ವೈಚಾರಿಕತೆಗೆ ಹಿಡಿದಂತಹ ಕೈಗನ್ನಡಿ. ಇವತ್ತು ಕೂಡ ಮಹಿಳೆಗೆ ಸ್ಥಾನಮಾನ ಎಷ್ಟು ಮಟ್ಟಿಗೆ ಕೊಡಬೇಕು, ಮಹಿಳೆಯ ಮೀಸಲಾತಿಯ ಅನ್ವಯ ಪಡ್ಕೊಂಡಿರ್ತಕ್ಕಂಥ ಹುದ್ದೆಯನ್ನು ಎಷ್ಟು ಮಟ್ಟಿಗೆ ಆಕೆಗೆ ಅನುಭವಿಸ್ಲಿಕ್ಕೆ ಅಥವಾ ಅದನ್ನು ಚಲಾಯಿಸಲಿಕ್ಕೆ ನಾವು ಬಿಟ್ಟಿದ್ದೇವೆ ಅನ್ನುವ ಪ್ರಶ್ನೆಗಳ ಮಧ್ಯೆ ಮಹಿಳೆಗೆ ಕೊಟ್ಟಂತಹ ಆ ಸಮಾನತೆಯ ಗೌರವ ಇದೆಯಲ್ಲ, ಅದು ಬಹಳ ಮುಖ್ಯ. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯ ಕಾಣ ಅನ್ನುವಂಥ ಮಾತೇನಿದೆ. ತಾವು ಮಾಡಿದ ಹೆಣ್ಣು ತಲೆಯ ನೇರಿತ್ತು, ತೊಡೆಯ ನೇರಿತ್ತು ಅನ್ನುವಂಥ ಮಾತೇನಿದೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥ ಮಾತೇನಿದೆ. ಆ ಹೆಣ್ಣಿಗೆ ಆ ಥರದ ಗೌರವ ಸ್ಥಾನವನ್ನು ಕೊಟ್ಟಿದ್ದು 12ನೇ ಶತಮಾನದ ವಚನಕಾರರು. ಹಾಗಾಗಿನೇ ಆ ವಚನ ಸಾಹಿತ್ಯದ ಬಹಳ ಮುಖ್ಯವಾದಂಥ ಆಶಯವನ್ನು ಕುರಿತು ನಾವು ಮಾತಾಡಬೇಕಾದಾಗ ಒಂದು ಸತ್ಯಕ್ಕನ ವಚನವನ್ನು ನಾನು ಉಲ್ಲೇಖ ಮಾಡಬೇಕು ಅಂತ ಅನ್ನಿಸ್ತು. ರಾಜಬೀದಿಯಲ್ಲಿ ಕಸ ಗುಡಿಸುವಂಥ ಕಾಯಕವನ್ನು ಮಾಡ್ತಾ ಇದ್ದಂಥ ಒಬ್ಬ ಸತ್ಯಕ್ಕ ಅನ್ನುವಂಥ ಒಬ್ಬ ಶರಣೆ ಎಷ್ಟು ಚಂದವಾದಂಥ ಒಂದು ಮಾತನ್ನು ಹೇಳ್ತಾಳೆ. ಇವತ್ತಿನ ಸಂದರ್ಭದಲ್ಲಿ ಇವತ್ತು ಒಂದಷ್ಟು ಭ್ರಷ್ಟಾಚಾರ, ನೀತಿಗಿಂತ ಅನೀತಿ, ಸತ್ಯಕ್ಕಿಂತ ಅಸತ್ಯ, ಸಭ್ಯತೆಗಿಂತ ಅಸಭ್ಯತೆ, ಸೇವೆಗಿಂತ ಸ್ವಾರ್ಥ, ತ್ಯಾಗಕ್ಕಿಂತ ಕ್ರೌರ್ಯ, ಇವುಗಳು ಮನೆ ಮಾಡಿರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಬೇರೇನು ತಿನ್ನೋದು ನಾನೇ ತಿನ್ನೋಣ, ನನ್ನ ಮಕ್ಕಳು ಮೊಮ್ಮಕ್ಕಳಿಗಾಗತ್ತೆ, 4-5 ತಲೆಮಾರುಗಳಿಗಾಗುವಷ್ಟು ಕೂಡಿಡೋಣ ಅನ್ನುವಂಥ ಇವತ್ತಿನ ಕೆಟ್ಟ ಪರಿಸರದಲ್ಲಿ ಒಬ್ಬ ಕಸ ಗುಡಿಸುವಂತಹ, ರಾಜಬೀದಿಯಲ್ಲಿ ಕಸ ಗುಡಿಸ್ತಕ್ಕಂಥ ಕಾಯಕವನ್ನು ಮಾಡ್ತಾ ಇದ್ದಂಥ ಒಬ್ಬ ಸತ್ಯಕ್ಕ ಎಷ್ಟು ಚೆನ್ನಾದಂಥ ಒಂದು ಮಾತನ್ನು ಆಕೆ ಹೇಳ್ತಾಳೆ. ಲಂಚ ವಂಚನೆಗೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ, ದಾರಿಯಲ್ಲಿ ಏನಾದರೂ ಕೂಡ ಹೊನ್ನಾಗಲಿ ವಸ್ತ್ರ ಆಗಲಿ ಬಿದ್ದಿದ್ರೆ ಕೈ ಮುಟ್ಟಿ ಎತ್ತಿದೆ ನಾದಡೆ, ಅಯ್ಯ ನಿಮ್ಮಾಣೆ ಚಂಬುಜಕ್ಕೇಶ್ವರ ಅಂತ. ಸತ್ಯಕ್ಕನ ಆದರ್ಶವನ್ನು ಇವತ್ತು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾವ್ಯಾರೂ ಕೂಡ ಭ್ರಷ್ಟಾಚಾರದಂಥ ಅಥವಾ ಸಮಾಜದ ವಸ್ತುವನ್ನು, ಸಮಾಜದ ಆಸ್ತಿಯನ್ನು, ಸ್ವಾರ್ಥದ ಆಸ್ತಿಯನ್ನು ಮಾಡಲಿಕ್ಕೆ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ. ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ವಚನ ಸಾಹಿತ್ಯದ ಅನೇಕ ಜನ ಶರಣರ ಉಲ್ಲೇಖಗಳನ್ನು ನಾವು ಕೊಡಬಹುದು. ಒಂದು ಅಕ್ಕಿಯನ್ನು, ಒಂದು ಹೊತ್ತಿನ ಅಕ್ಕಿಯನ್ನು ಹೆಚ್ಚಾಗಿ ತಂದಿದ್ದಕ್ಕೇನೆ ಲಕ್ಕಮ್ಮ ಮಾರಯ್ಯನಿಗೆ ಆಸೆ ಅನ್ನೋದು ಅರಸನಿಗೆ, ಶಿವಭಕ್ತರಿಗಲ್ಲ ಈಸಕ್ಕಿ ಆಸೆ ನಮಗೇಕೆ ಅಂತ ಹೇಳಿಕೊಟ್ಟಂಥ ಆ ವೈಚಾರಿಕ ಪ್ರಭೆ ಇವತ್ತು ಬೆಳಗಬೇಕಾಗಿದೆ. ಯಾಕೆ ಅಂತಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಅಂತರ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಒಪ್ಕೊಂಡಿರ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲಿ ಬಸವಣ್ಣನವರ ಆಶಯ ಇವತ್ತು ಪೂರ್ಣಗೊಳ್ಳಬೇಕಾಗಿದೆ. ಆಲ್ ಆರ್ ಈಕ್ವಲ್ ಬಿಫೋರ್ ಐಸ್ ಆಫ್ ಲಾ. ನಿನ್ನೆ ತಾನೇ ನಾವು ಏನು 75 ವರ್ಷಗಳನ್ನು ಪೂರೈಸಿ ಸಂವಿಧಾನವನ್ನು ಸ್ವೀಕಾರ ಮಾಡಿ ಎಲ್ಲರೂ ಕೂಡ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು, ನಾವೆಲ್ಲರೂ ಕೂಡ ಒಂದೇ, ಭಾರತದ ಪ್ರಜೆಗಳಾದ ನಾವು ಅನ್ನುವಂಥದ್ದೇನಿದೆ, ಮೇಲಿನ ಉತ್ತುಂಗ ಶಿಖರದಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಪ್ರಧಾನಮಂತ್ರಿಯಿಂದ ಹಿಡಿದು ಒಬ್ಬ ಸಾಮಾನ್ಯ ವ್ಯಕ್ತಿಯ ತನಕ ಕೂಡ ಎಲ್ಲರೂ ಒಂದೇ ಅನ್ನುವಂಥ ಆಲೋಚನಾ ಕ್ರಮ ಏನಿದೆ, ಸಂವಿಧಾನ ಕೊಟ್ಟಿರ್ತಕ್ಕಂಥ ಪ್ರಸ್ತಾವನೆಯ ಆಶಯಗಳೇನಿದ್ದಾವೆ, ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹುತ್ವವನ್ನು ಒಪ್ಪಿ ಹಂಚಿ ತಿನ್ನುವಂಥ ಗುಣವನ್ನು ಇವತ್ತು ನಾವು ಬೆಳೆಸಬೇಕಾಗಿದೆ. ಕಾಗೆಯೊಂದಗಳ ಕಂಡರೆ ಕರೆಯದೆ ತನ್ನ ಕುಲವೆಲ್ಲವನ್ನ, ಕೋಳಿಯೊಂದು ಗುಟುಕ ಕಂಡರೆ ಕರೆಯದೆ ತನ್ನ ಕುಲವೆಲ್ಲವನ್ನ, ಕಾಗೆ ಕೋಳಿಗಳಿಗಿಂತ ಕರಕಷ್ಟ ನರನ ಬಾಳುವೆ ಸಲೆನಂಬ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾದಂಥ ಕಾನ್ಸೆಪ್ಟನ್ನು, ಪರಿಕಲ್ಪನೆಯನ್ನು ವಚನಕಾರರು ನಮಗೆ ಕೊಟ್ಟಿದ್ದಾರೆ. ಇದು ಕೂಡ ವೈಚಾರಿಕತೆಯೇ. ಯಾಕಂದರೆ ಹೀಗೆ ಆಲೋಚನೆ ಮಾಡಬಹುದು, ಹೀಗೆ ಆಲೋಚನೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳೋದು ಕೂಡ ವೈಚಾರಿಕತೆಯೇ. ಹಾಗಾಗಿನೇ ಬಸವಣ್ಣನವರಿಗೆ ಬಿಜ್ಜಳನ ಆಸ್ತಿಯನ್ನು, ಬಿಜ್ಜಳನ ಭಂಡಾರವನ್ನು ಖಾಲಿ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಬಸವಣ್ಣನವರು ಕೊಟ್ಟಂಥ ದಿಟ್ಟ ಉತ್ತರ ಇದೆಯಲ್ಲ, ಅದಿವತ್ತು ನಮಗೆ ಮುಖ್ಯ ಆಗಬೇಕಾಗಿದೆ. ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೆಣಾದಡೆ, ನಿಮ್ಮಾಣೆ ನಿಮ್ಮ ಪುರಾತರ ರಾಣೆ ಕೂಡಲ ಸಂಗಮ ದೇವ ಅಂತ ಹೇಳೋದಿದೆಯಲ್ಲ, ಈ ಥರದ ನಿಷ್ಠುರತೆ ಬೇಕಾಗಿದೆ, ಈ ಥರದ ಆತ್ಮತೃಪ್ತಿ ಬೇಕಾಗಿದೆ. ಸಮಾಜದ ಆಸ್ತಿಯನ್ನು ಸ್ವಾರ್ಥದ ಆಸ್ತಿಯನ್ನಾಗಿ ಮಾಡಿಕೊಳ್ಳದ ಮನೋಭಾವ ಇವತ್ತಿನ ಎಲ್ಲರಲ್ಲಿಯೂ ಕೂಡ ಬೆಳೆಯಬೇಕಾಗಿದೆ. ಹಾಗಾಗಿ ಯಾರೋ ಆಸ್ತಿಯನ್ನು ಇನ್ಯಾರೋ ಒಡೆಯುವಂಥದ್ದನ್ನು ಅದು ಬಿಡಬೇಕು ಅನ್ನುವಂಥದ್ದನ್ನು ಕುರಿತ ಹಾಗೆ ಅದಕ್ಕೆ ಹೇಳ್ತಾರೆ, ಮಿಲ್ಟನ್ ಒಂದು ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಅಂತರಂಗದ ಬೆಳಕು ಅಂತ ಮಿಲ್ಟನ್ನು ಹೇಳ್ತಾನೆ. ಮನುಷ್ಯನಿಗೆ
ಅಂತರಂಗದ ಬೆಳಕು ಇಲ್ಲದೆ ಹೋದರೆ ಮಠ ಮಧ್ಯಾಹ್ನದಲ್ಲಿಯೂ ಕೂಡ ಕತ್ತಲಿನಲ್ಲಿ ತೊಳಲಾಡ್ತಾನೆ ಅಂತೇಳಿ ಅಂತರಂಗದ ಬೆಳಕನ್ನು ಕೊಟ್ಟಂಥವ್ರು ವಚನಕಾರರು. ಅದನ್ನೇ ನಾವು ವೈಚಾರಿಕತೆ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ನಮ್ಮ ಬದುಕನ್ನು ಕುರಿತು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಬಸವಣ್ಣನವರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಏನೆಲ್ಲ ವೈಭವಯುತವಾದಂಥ ಆಡಂಬರದ ಜೀವನ ಶೈಲಿ ಅಥವಾ ಬೇರೆಯವರು ಮೆಚ್ಚಲಿ ಅಂತ ಹೇಳಿ ಬದುಕ್ತಕ್ಕಂಥ, ಬೇರೆಯವರ ಸಮಾಧಿಯ ಮೇಲೆ ತನ್ನ ಸೌಧವನ್ನು ಕಟ್ಟಿಕೊಳ್ಳಬೇಕಾದಂಥ ಇವತ್ತಿನ ಸಂದರ್ಭದಲ್ಲಿ ಸತ್ಯದ ನಿಲುವನ್ನು ಅರಿಯಬೇಕಾಗಿದೆ, ಸದ್ಗುಣವೆಂಬ ಫಲವನ್ನು ಬಿತ್ತಿ ಬೆಳೆಯಬೇಕಾಗಿದೆ ಎನ್ನುವಂಥದ್ದನ್ನು ಬಸವಣ್ಣನವರು ಮಾತಾಡ್ತಾರೆ. ಆನೆಯನ್ನೇರಿಕೊಂಡು ಹೋದಿರೆ ನೀವು. ನನಗೆ ಎಲ್ಲ ವಚನಗಳಲ್ಲಿ ತುಂಬ ಅತ್ಯಂತ ಇಷ್ಟವಾದಂಥ, ಅತ್ಯಂತ ಗೌರವದಿಂದ ನಾನು ಸದಾ ನೆನಪಿಸ್ಕೊಳ್ಳುವಂಥ ಇದೊಂದು ವಚನ. ಬಹುಶಃ ಹೇಳ್ತಾರೆ ಮಹಾತ್ಮ ಗಾಂಧಿಯವರು ಕರ್ನಾಟಕಕ್ಕೆ ಬಂದಿದ್ದಾಗ ಮೊನ್ನೆ ತಾನೇ ರಾಜ್ಯ ಸರ್ಕಾರದಿಂದ ಅತ್ಯಂತ ಗೌರವದಿಂದ 100 ವರ್ಷಗಳ ನೆನಪಿನ ಒಂದು ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ಮಾಡಿರುವಂಥದ್ದನ್ನು ಗೌರವದಿಂದ ನೆನಪು ಮಾಡ್ಕೊಳ್ತಾ, ಕಾಂಗ್ರೆಸ್ ಅಧಿವೇಶನಕ್ಕೆ ಮಹಾತ್ಮ ಗಾಂಧಿಯವರು ಬಂದ 100 ವರ್ಷ 1924ರಲ್ಲಿ ಬಂತು. 2024ಕ್ಕೆ 100 ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಆಗ ಮಹಾತ್ಮ ಗಾಂಧಿಯವರು ಬಂದಾಗ ಮಾಧ್ಯಮದ ಸ್ನೇಹಿತರು ಕೇಳಿದ್ರಂತೆ, ಇದೆಲ್ಲೋ ನಾನು ಕೇಳಿದ ಘಟನೆಯನ್ನು ನೆನಪು ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ. ಕೇಳಿದ್ರಂತೆ, ಬಾಪು ಮಹಾತ್ಮ ನೀವು ಕರ್ನಾಟಕಕ್ಕೆ ಬಂದಿದ್ದೀರಿ, ಅದರಲ್ಲೂ ಕೂಡ ಗಂಡು ಮೆಟ್ಟಿದ ನಾಡು ಅನ್ನುವಂಥ ಬೆಳಗಾವಿಗೆ ಬಂದಿದ್ದೀರಿ, ಕರ್ನಾಟಕದ ಜನಕ್ಕೆ ನೀವು ಯಾವ ಸಂದೇಶವನ್ನು ಕೊಡ್ತೀರಿ ಅಂತ ಮಹಾತ್ಮ ಗಾಂಧಿಯವರನ್ನು ಕೇಳಿದ್ರಂತೆ. ಆಗ ಮಹಾತ್ಮ ಹೇಳಿದೊಂದು ಮಾತನ್ನು ಹೇಳಿದರು, ಅಪ್ಪ ಬಸವಣ್ಣ ಹುಟ್ಟಿರುವಂಥ ಈ ನಾಡಿನಲ್ಲಿ ಅನೇಕ ವಚನಕಾರರು ಆಗಿ ಹೋಗಿರ್ತಕ್ಕಂಥ ಈ ನೆಲದ ಜನಕ್ಕೆ ನಾನು ಯಾವ ಸಂದೇಶ ಹೇಳಿ, ವಚನಕಾರರ ಒಂದೊಂದು ಸಾಲನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಿದ್ದೇ ಆದರೆ ಅದಕ್ಕಿಂತ ದೊಡ್ಡ ಸಂದೇಶ ಬೇಕಾಗಿಲ್ಲ ಅನ್ನುವಂಥ ಮಾತು. ಇದು ಹೇಳಿರಲಿ ಹೇಳದೇ ಇರಲಿ, ಆದರೆ ಎಷ್ಟು ಅರ್ಥಪೂರ್ಣವಾಗಿದೆ ಅನ್ನೋದಿಲ್ಲಿ ನಮಗೆ ಮುಖ್ಯ ಆಗುತ್ತೆ. ಅದಕ್ಕೇ ಬಸವಾದಿ ಶರಣರ ಆಶಯಗಳು ಖಂಡಿತವಾಗಿ ಬಂಧುಗಳೇ ಇವತ್ತು ಈಡೇರಬೇಕಾಗಿದೆ. ಬಸವಣ್ಣನವರ ವಚನ ಅದನ್ನು ಉಲ್ಲೇಖ ಮಾಡಿಬಿಡ್ತೀನಿ ನಾನು. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಮದಗಜವನೇರಿ ವಿಧಿಗೆ ಗುರಿಯಾಗಿ ನೀವು ಕೆಟ್ಟು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವರನ್ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಅಂತ. ಇವತ್ತು ಸತ್ಯದ ನಿಲುವನ್ನು ಅರಿಯಬೇಕಾಗಿದೆ, ಸದ್ಗುಣವೆಂಬ ಫಲವನ್ನು ಬಿತ್ತಿ ಬೆಳೆಯಬೇಕಾಗಿದೆ. ಸತ್ಯದ ನಿಲುವನ್ನು ಅರಿಯದೆ ಓದು ಬರಹ ಬರ್ದೇ ಇರ್ತಕ್ಕಂಥ ನಿರಕ್ಷರ ಕುಕ್ಷಿ ಹೆಣ್ಣುಮಗಳೊಬ್ಬಳು ಮಗುವಿಗೆ ಹಾಲು ಕುಡಿಸ್ಬೇಕಾದಾಗ, ಜೋಗುಳವಲ್ಲಿ ಮಗುವನ್ನು ತೂಗಬೇಕಾದಾಗ ಒಬ್ಬ ನಿರಕ್ಷರ ಕುಕ್ಷಿ ಹೆಣ್ಣುಮಗಳು ಮಗನಿಗೆ ಹೇಳ್ತಾ ಇದ್ಲು. ಆವತ್ತಿನ ಕಾಲಕ್ಕೆ ಜನಪದ ಕಂಠಸ್ಥ ಮೌಖಿಕ ಪರಂಪರೆಯ ವಾರಸುದಾರೆಯಾದಂಥ ಹೆಣ್ಣುಮಗಳು, ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ಇವತ್ತಿನ ತಾಯಂದಿರು ಮಕ್ಕಳಿಗೆ ಹೇಳ್ಕೊಡುವಂಥದ್ದ ಅಗತ್ಯ ಇವತ್ತಿಗಿದೆ. ಹಿರಿಯರಿಗೆ ಹಿರಿಯನ್ನು, ಕಿರಿಯರಿಗೆ ಕಿರಿಯನ್ನು, ನರಗಡ್ಡದ ಮುದುಕರ ಕಂಡರೆ ತಲೆಬಾಗಿ ನಡೆಯೋ ನನ್ನ ಮನವೇ, ಇವತ್ತು ಅದರ ಅಗತ್ಯ ಇದೆ. ಮಂದಿ ಮಕ್ಕಳೊಳಗ ಚಂದಾಗೊಂದಿರಬೇಕಾ, ನಂದಿ ಕೋಲ ಶಿವನ ದಯದಿಂದ ಹೋಗುವಾಗ ಮಂದಿ ಬಾಯಾಗ ಇರಬೇಕಾ ಅನ್ನುವಂಥ ಮಾತು ಇವತ್ತು ಅಗತ್ಯ ಇದೆ. ಈಶ್ವರ ಸಣಕಲ್ಲ ಹೇಳ್ತಾರಲ್ಲ, ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ, ನಾ ನಕ್ಕು ಜಗವಳಲು ನೋಡಬಹುದೇ ಅಂತ ಹೇಳುವಂಥ ಮಾತಿನ ಅಗತ್ಯ ಇವತ್ತು ತುಂಬ ಇದೆ. ಹಾಗಾಗಿ ಸತ್ಯದ ನಿಲುವನ್ನು ಅರಿಯುವ, ಸದ್ಗುಣವೆಂಬ ನಾವೇನನ್ನು ಬಿತ್ತುತ್ತೀವ ಬಂಧುಗಳೇ ಅದನ್ನೇ ಬೆಳಿತೇವೆ. ಮಾವು ಬಿತ್ತಿ ಬೇವು ಬೆಳೆಯೋದಿಲ್ಲ, ಬೇವು ಬಿತ್ತಿ ಮಾವು ಬೆಳೆಯೋದಿಲ್ಲ. ನೋಡುವ ಕನ್ನಡಿ, ಇರುವ ಮುಖ ಎರಡೂ ಶುಭ್ರವಾಗಿದ್ದಾಗ ಮಾತ್ರ ಸ್ಪಷ್ಟವಾಗಿ ನಮಗೆ ಕಾಣ್ತದೆ. ಕನ್ನಡಿಯಲ್ಲಿ ಕಲೆ ಇದ್ದರೂ ಮುಖದಲ್ಲಿ ವ್ಯತ್ಯಾಸ ಇದ್ದರೂ ಕೂಡ, ಎರಡರಲ್ಲಿ ಒಂದು ವ್ಯತ್ಯಾಸ ಇದ್ದರೂ ಕೂಡ ಸ್ಪಷ್ಟತೆ ಕಾಣೋದಿಲ್ಲ. ಸಮಾಜವೂ ಶುಭ್ರವಾಗಿರಬೇಕು ಅಂದರೆ ನನ್ನ ಮನಸ್ಸು ಕೂಡ ಶುಭ್ರವಾಗಿರಬೇಕು. ಅದಕ್ಕೇ ತನ್ನನ್ನು ತಾನು ಅರಿತು ಅರಿವನ್ನೇ ಗುರುವೆಂದು ನಂಬಿದಾಗ ಮಾತ್ರ ಆ ಅರಿವು ಗುರುವಾಗಿ ಒಳ್ಳೆಯ ದಾರಿಯಲ್ಲಿ ಹೋಗಲಿಕ್ಕೆ ಅದು ಸಾಧ್ಯ ಆಗ್ತದೆ. ಅದಕ್ಕೇ ಅವರು ಕೊಡುವಂಥ ದಾರಿ ಎಷ್ಟು ಸಪ್ತಸೂತ್ರಗಳು ಏನಿದ್ದಾವೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ ಅನ್ನುವಂಥ ಮಾತು ಏನಿದೆ ಇದರೂ ಸಾಕಾರಗೊಳ್ಳಬೇಕಾಗಿದೆ. ಹಾಗಾಗಿನೇ ಅಲ್ಲಿ ಚಂದಿಮರಸ ಒಂದು ಮಾತನ್ನು ಹೇಳ್ತಾರೆ. ಯಾಕೆ ನಮ್ಮನ್ನು ನಾವು ಅರಿತುಕೊಳ್ಳಬೇಕಾದಂಥ ಅಗತ್ಯ ಇದೆ ಅಂದಾಗ, ಇಂದುವಿನ ಬೆಳಗಿಂದ ಇಂದುವ, ಭಾನುವಿನ ಬೆಳಗಿಂದ ಭಾನುವ, ದೀಪದ ಬೆಳಗಿಂದ ದೀಪವ ಕಾಂಬಂತೆ, ತನ್ನ ಬೆಳಗಿಂದ ತನ್ನನೇ ಕಂಡಂತೆ ನಿನ್ನ ನಿಲುವು ನೀನೇ ಸಿಮ್ಮಲಿಗೆ ಚನ್ನರಾಮ ಅಂತ ಹೇಳ್ತಾರೆ. ಯಾಕಂದರೆ ಹುಟ್ಟಬಾರ್ದಿತ್ತು ಹುಟ್ಟಿದ್ದೇವೆ,
ಬದುಕಬಾರ್ದಿತ್ತು ಬದುಕ್ತಾ ಇದ್ದೇವೆ, ಸತ್ತೋಗ್ಬಾರ್ದಿತ್ತು 100% ಸತ್ತೋಗ್ತೇವೆ, ಯಾವುದೇ ಅನುಮಾನ ಇಲ್ಲ. ಆದರೆ ಹುಟ್ಟು, ಬದುಕು ಮತ್ತು ಸಾವಿನ ನಡುವೆ ಒಂದು ಸಾರ್ಥಕವಾಗಿ ಬದುಕಬೇಕು ಅಂತಂದರೆ ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯ ತುರ್ತು ಹಿಂದೆಂದಿಗಿಂತಲೂ ಕೂಡ ಇವತ್ತಿದೆ. ಅದಕ್ಕೆ ಜಗತ್ತನ್ನು ಉದ್ಧರಿಸುವಂಥ ಸೂತ್ರಗಳಾಗಿ ಅನೇಕ ಸಮಸ್ಯೆಗಳಿಗೆ ಪರಿಹಾರವಾಗಿ ನಮ್ಮ ಮುಂದೆ ವಚನ ರಾಶಿ ಅದ್ಭುತವಾಗಿದೆ. ಕುವೆಂಪು ಅವರು ಹೇಳ್ತಾರೆ, ಬೆಳೆ ಏನೋ ಹುಲುಸಾಗಿದೆ ಕೊಯ್ಯುವವರಿಲ್ಲ ಅಂತ. ನಮಗೆ ಮೇಷ್ಟ್ರು ಒಂದು ಮಾತು ಹೇಳ್ತಾ ಇದ್ರು, ನಾವು ಬಂಗಾರದ ಗಟ್ಟಿಯ ಮೇಲೆ ಕುಳಿತಿರುವಂತಹ ದಟ್ಟದರಿದ್ರರು ಅಂತ. ನಮ್ಮ ಮುಂದೆ ಏನೆಲ್ಲ ಸಂಸ್ಕೃತಿ, ಸಂಸ್ಕಾರ, ಏನೆಲ್ಲ ನೀತಿ, ಮೌಲ್ಯ, ನೈತಿಕತೆ ನಮ್ಮ ಮುಂದೆ ದಟ್ಟವಾಗಿದೆ. ಆದರೆ ನಮಗೆ ಇವತ್ತ್ಯಾವುದೂ ಬೇಕಾಗಿಲ್ಲ. ಅಂಥ ಸಂದರ್ಭದಲ್ಲಿ ಸಾವು ತಡವಲ್ಲ, ನರಕ ದೂರವಲ್ಲ, ಕೆಮ್ಮನೆ ಕೆಡಬೇಡ, ವಿಷಯವ ಬಿಡು, ಗುರುಭಕ್ತಿಯ ನಂಬು, ಸುಖಿಯಪ್ಪೆ ಸಿಮ್ಮಲಿಗೆ ಚೆನ್ನರಾಮ. ಇದು ಚಂದಿಮರಸನ ಮಾತು. ಯಾವಾಗ ಬೇಕು ಅಲೆಕ್ಸಾಂಡರ್ ಇಡೀ ಜಗತ್ತನ್ನು ಗೆಲ್ತೇನೆ ಅಂತ ಹೊರಟಂತವನವನು, ಇಡೀ ಜಗತ್ತನ್ನು ಗೆಲ್ತೇನೆ ಅಂತ ಹೊರಟ. ಆದರೆ ಹೋಗಬೇಕಾದಾಗ ತನ್ನ ಸೇನಾಧಿಪತಿಗೆ ಕರೆದು ನನ್ನ 2 ಕೈಗಳನ್ನು ಮೇಲಕ್ಕೆತ್ತಿ ಸಂಸ್ಕಾರ ಮಾಡಿ ಅಂತ ಹೇಳ್ದ. ಯಾಕೆ ಅಂತ ಕೇಳಿದ್ದಕ್ಕೆ ಅವನು ಕೊಟ್ಟಂಥ ಉತ್ತರ, ಇರಬೇಕಾದಾಗ ಇಷ್ಟೆಲ್ಲ ಹೊಡೆದಾಟ ಮಾಡ್ದ, ಬಡಿದಾಡ್ದ, ತಂದೆ ತಾಯಿಗಳಿಗೆ ಮಕ್ಕಳಿಲ್ದಾಗೆ, ಹೆಂಡತಿಗೆ ಗಂಡ ಇಲ್ದಾಗೆ, ತನ್ನ ಸಾಮ್ರಾಜ್ಯಶಾಹಿ ವಿಸ್ತರಣೆಯ ದಾಹದಿಂದ ರಕ್ತದ ಕೋಡಿಯನ್ನರಿಸಿದ ಜಗತ್ತನ್ನು ಗೆಲ್ತೇನೆ ಅಂತ ಹೊರಟಾಗ, ಆದರೆ ಸತ್ತೋದಾಗ ಏನನ್ನು ಕೂಡ ತಗೊಂಡೋಗ್ಲಿಲ್ಲ ಅನ್ನುವಂಥ ಸತ್ಯವನ್ನು ಕೊಟ್ಟಂಥವರು ಅಲೆಕ್ಸಾಂಡರ್. ಹಾಗಾಗಿ ಬಂಧುಗಳೇ, ಅಂತಹ ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಬೇಕಾದಂಥ ಸಂದರ್ಭದ ಒಳಗಡೆ ನಮ್ಮ ಬದುಕು ಹೇಗೆ ಹಸನಾಗಿರಬೇಕು ಅಂತಂದರೆ, ನಮ್ಮ ಈ ಮದಗಳನ್ನು, ಹಣದ ಮದ, ಕುಲದ ಮದ, ಜಾತಿಯ ಮದ, ಅಂತಸ್ತಿನ ಮದವನ್ನು ನಾವು ಬಿಡಬೇಕಾಗತ್ತೆ. ಕಿನ್ನರಿ ಬ್ರಹ್ಮಯ್ಯನ ಒಂದು ವಚನವನ್ನು ಉಲ್ಲೇಖ ಮಾಡ್ತೇನೆ. ಅವರು ಆ ಕಲ್ಯಾಣದ ತ್ರಿಪುರಾಂತಕೇಶ್ವರ ದೇವಾಲಯದಿಂದ ಕಿನ್ನರಿಯ ಸ್ವರ ತೆರೆತೆರೆಯಾಗಿ ಬರ್ತದೆ. ಅಂತಹ ಸಂದರ್ಭದ ಒಳಗಡೆ ಆ ಕಿನ್ನರಿ ಬ್ರಹ್ಮಯ್ಯ ಪುತ್ತೂರು ಗ್ರಾಮದವನು, ಆಂಧ್ರ ಪ್ರದೇಶದ ಪುತ್ತೂರು ಗ್ರಾಮದವನು ಆತ. ಅವನು ಕಿನ್ನರಿಯನ್ನು ಹಿಡಿದು ಸದಾ ನುಡಿಸ್ತಾ ಇರ್ತಕ್ಕಂಥ ಕಾಯಕವನ್ನು ಮಾಡ್ತಾ ಇರ್ತಾನೆ. ಆತ ಒಂದು ಮಾತನ್ನು ಹೇಳ್ತಾನೆ. ಆ ಒಂದು ವಚನದಲ್ಲಿ ಆತ ಹೇಳ್ತಾರೆ, ನಿನ್ನ ಹರೆಯದ ರೂಹಿನ, ನುಡಿಯ ಚಾಗಿನ, ಚೆಲುವಿನ ಸಿರಿಯ, ಸಂತೋಷದ ಕರಿ ತುರಗ ರಥ ಪದಾತಿಯ ನೆರವಿಯ, ಸತಿ ಸುತರ ಬಂಧುಗಳ ಸಮೂಹದ, ನಿನ್ನ ಕುಲದ ಅಭಿಮಾನದ ಗರ್ವವ ಬಿಡಿ, ಮರುಳಾಗದಿರು ಅಕಟಕಟ, ರೋಮಜನಿಂದ ಹಿರಿಯನೇ, ಮದನನಿಂದ ಚೆಲುವನೆ, ಸುರಪತಿಯಿಂದ ಸಂಪನ್ನನೆ, ವಾಮದೇವ ವಸಿಷ್ಠರಿಂದ ಕುಲಜನೆ, ಅಂತಕನ ದೂತರು ಬಂದು ಕೈವಿಡಿದೆಳೆದೊಯ್ಯುವಾಗ ನುಡಿಗೆಡೆಯಿಲ್ಲ, ಕೇಳೋ ನರನೆ ಎನ್ನ ಮಹಾಲಿಂಗ ತ್ರಿಪುರಾಂತಕ ದೇವರ ಪೂಜಿಸಿದೆಯಾದಡೆ ಕೇಡಿಲ್ಲದ ಪದ ದೊರೆಕೊಂಬುದು ಮರುಳೆ ಅಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನಿನ್ನ ಹರೆಯದ ರೂಹಿನ, ನುಡಿಯ ಚಾಗಿನ, ಚೆಲುವಿನ ಸಿರಿಯ, ಸಂತೋಷದ ಕರಿ ತುರಗ ರಥ ಪದಾತಿಯ ನೆರವಿಯ, ಸತಿ ಸುತರ ಬಂಧುಗಳ ಸಮೂಹದ, ನಿನ್ನ ಕುಲದಭಿಮಾನದ ಗರ್ವವ ಬಿಡು, ಮರುಳಾಗದಿರು, ರೋಮಜನಿಂದ ಹಿರಿಯನೇ, ಮದನನಿಂದ ಚೆಲುವನೆ, ಸುರಪತಿಯಿಂದ ಸಂಪನ್ನನೆ, ವಾಮದೇವ ವಸಿಷ್ಠರಿಂದ ಕುಲಜನೆ, ಅಂತಕನ ದೂತರು ಬಂದು ಕೈಬಿಡಿದೆಳೆದೊಯ್ಯುವಾಗ ನುಡಿಗೆಡೆಯಿಲ್ಲ, ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳು ತಾಳಂದರೆ ತಾಳುವನೆ, ದಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ, ಎಂದಿಗಿಂದರೊಂದು ದಿನ ಸಾವು ತಪ್ಪದು ನೋಡು, ಸಾವು ತೀರದು ಅನ್ನುವಂಥ ಕನಕದಾಸರ ಮಾತೇನಿದೆ. ಅಂತಕನ ದೂತರು ಬಂದು ಕೈಬಿಡಿದೆಳೆವಾಗ, ಒಂದು ನಿಮಿಷ ಇರಪ್ಪ, ನನ್ನೊಂಚೂರು ಆಸ್ತಿ ಇದೆ, ನಾನೊಂಚೂರು ಅಂತಸ್ತಿದೆ, ಚೂರು ಡಾಕ್ಯುಮೆಂಟ್ಸ್ ಇದ್ದಾವೆ, ಆಸ್ತಿವು, ಅವನ್ನೆಲ್ಲ ಕೊಟ್ಟು ಬರ್ತೀನಿ, ಬೇರೆ ಅವಕಾಶ ಇರೋದಿಲ್ಲ. ಯಾವಾಗ ಬೇಕಾದರೂ ಕೂಡ ಸಾವು ಬಂದು ಬಿಡತ್ತೆ. ನಿನಗೆ ಅಹಂಕಾರವನ್ನು ಬಿಡು, ಮದಗಜವನೇರದೆ ಅನ್ನುವಂಥ ಮಾತೇನಿದೆ. ಸದ್ಗುಣವೆಂಬ ಫಲವನ್ನು ಬಿತ್ತಿ ಬೆಳಿಬೇಕಾದಂಥ ಅಗತ್ಯ ಏನಿದೆ, ಅವುಗಳನ್ನು ಅರಿತು ಬದುಕಬೇಕಾದಂಥ ಭಾಳ ದೊಡ್ಡ ತುರ್ತಿದೆ ಅಂಥೇಳಿ ನಾವೆಲ್ಲ ಜಾತಿ, ಮತ, ಪಂಥ, ಪಂಗಡಗಳ ಹೆಸರಿನಲ್ಲಿ ಕಿತ್ತಾಡದೆ, ಕಚ್ಚಾಡದೆ, ಒಂದು ಸಭ್ಯ ಸಮಾಜವನ್ನು ಅಸಭ್ಯವಾಗಿ ಮಾಡಿಕೊಳ್ಳದೆ, ಅಹಿಂಸಾತ್ಮಕವಾಗಿರ್ತಕ್ಕಂಥ ನೆಲೆಯನ್ನು ಹಿಂಸಾತ್ಮಕಗೊಳಿಸದೆ, ಕುರೂಪವನ್ನು ಮಾಡದೆ ಇವತ್ತು ನಾವು ಬದುಕಬೇಕಾದಂಥ ಬಹಳ ಇದೆ. ಅದಕ್ಕೇ ನಮಗೆ ಬಸವಣ್ಣನವರು ಮುಖ್ಯ ಆಗೋದೇ ಬಹುಭಾಷಾ ಕವಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರು ಒಂದು ಕಡೆ ಬರೀತಾರೆ, ಬಸವಣ್ಣ ನೀನೊಂದು ಬರೀ ಹೆಸರೆಂದು ತಿಳಿದು ನಿನ್ನ ನಾಮದ ಪರಾಕು ಹೇಳಿದರೆ ಸಾಕೆಂದು ತಿಳಿದವರಿಂದ ನೀನು ಸೀಮಿತನಾದೆ, ಚುಳುಕಾದೆ, ದೂಷಿತನಾದೆ. ಬಸವಣ್ಣ ನೀನು ಒಂದು ಅರ್ಥ, ನೀನು ಒಂದು ನಿರಂತರ ಚಲಿಸುವ ಚಲನೆ, ನಿನಗೆ ನಿನ್ನೆ ಎಂಬುದಿಲ್ಲ, ಇಂದೆಂಬುದಿಲ್ಲ, ನೀನು ಎಲ್ಲ ಕಾಲಕ್ಕೆ, ಎಲ್ಲ ಪೀಳಿಗೆಗೆ ಸಂಬಂಧಿಸಿದ ಒಂದು ಕ್ರಮ, ಒಂದು ಅನುಭೂತಿ ಅನ್ನುವಂಥ ಮಾತನ್ನು ಪಂಚಾಕ್ಷರಿ ಹಿರೇಮಠ ಅವರು ಹೇಳ್ತಾರೆ. ಎಷ್ಟು ಅದ್ಭುತವಾದಂಥ ಮಾತುಗಳವು. ಬಸವಣ್ಣನವರು ಸರ್ವಕಾಲಕ್ಕೂ ಸಲ್ಲುವಂತಹ ಚಿಂತನೆಗಳನ್ನು ಸಮಾಜಕ್ಕೆ ತಿಳಿಸಿದಂಥವ್ರು, ವ್ಯಕ್ತಿಯ ಸಾರ್ವತ್ರಿಕ ಸಾರ್ಥಕ ಬದುಕಿನ ಜೀವನಕ್ಕೆ ಮೌಲ್ಯತೆಯನ್ನು ತಂದುಕೊಟ್ಟಂಥವ್ರು. ಹಾಗಾಗಿನೇ ಬಸವಣ್ಣ
ಒಂದು ಕ್ರಮ, ಅನುಭವಕ್ಕೆ ಬಂದ ಒಂದು ತಿಳಿವು ಆಗಿದ್ದಾನೆ ಅನ್ನುವಂಥದ್ದು ಕವಿಯ ತಿಳಿವು. ಹಾಗಾಗಿ ನಮ್ಮ ಕ್ರಿಯೆ ಮತ್ತು ಜ್ಞಾನವನ್ನು ಕುರಿತ ಹಾಗೆ ಒಂದು ಸ್ಪಷ್ಟತೆಯನ್ನು ಕೊಟ್ಟಂಥವರು, ವೈಚಾರಿಕತೆಯ ಪ್ರಖರತೆಯನ್ನು ಕೊಟ್ಟಂಥವರು ವಚನಕಾರರು. ಹಾಗಾಗಿ ಚೆನ್ನ ಬಸವಣ್ಣನವ್ರದ್ದೊಂದು ಮಾತಿದೆ, ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ವಚನಕಾರರ ನಿಲುವು ಒಂದು ಜ್ಞಾನಕ್ಕೆ ಹೆಚ್ಚಿನ ಒತ್ತನ್ನು ಅವರು ಕೊಡ್ತಾರೆ. ಅವರ ಅಲ್ಲಮ ಪ್ರಭುದೇವರ ಮಾತನ್ನು ಉಲ್ಲೇಖ ಮಾಡಿ ನನ್ನ ಮಾತುಗಳಿಗೆ ಅಂತಿಮಕ್ಕೆ ನಾನು ಬರ್ತೇನೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ನಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಸ್ವರತ್ನವ ನೀನು ಕೆಡಗುಡದೆ ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತರಿಲ್ಲ ನೋಡ ಅನ್ನುವಂಥ ಮಾತೇನಿದೆ. ಜ್ಞಾನಕ್ಕೆ ಅವರು ಹೆಚ್ಚಿನ ಒತ್ತನ್ನು ಕೊಟ್ಟಂಥವ್ರು. ಅರಿವು, ಅದನ್ನೇ ಅರಿವನ್ನು ಕುರಿತ ಹಾಗೆ ಮಾತಾಡುವಂಥದ್ದು ಇದೆಯಲ್ಲ, ಆ ಅರಿವನ್ನು ಪಡೆಕೊಳ್ಳುವುದು ನಮಗೆ ಸಾಧ್ಯ ಆಗಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಅದಕ್ಕೇನೆ ಆ ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು. ಪರಸ್ತ್ರೀಯ ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ಆಚರಿಸುವುದೇ ಕ್ರಿಯೆ. ಅಂತೂ ಆಚರಿಸದಿದ್ದಡೆ ಅದೇ ಅಜ್ಞಾನ ನೋಡ ಕೂಡಲ ಸಂಗಮ ದೇವ ಅಂತೇಳಿ. ಅದು ಅಜ್ಞಾನ ಆಗೋಗ್ಬಿಡತ್ತೆ. ನಾವೇನಾದರೂ ಕೂಡ ಅದನ್ನು ಪಾಲಿಸ್ಲಿಲ್ಲ ಅಂತಂದರೆ ಅದು ತಪ್ಪಾಗೋಗ್ಬಿಡತ್ತೆ ಅನ್ನುವಂಥ ಮಾತನ್ನು ಕುರಿತು ಕ್ರಿಯೆ ಮತ್ತು ಜ್ಞಾನದ ನಡುವಿನ ಹೊಂದಾಣಿಕೆಯನ್ನು ಅಲ್ಲಿ ವಚನಕಾರರು ಕೊಡ್ತಾರೆ. ಒಂದು ಭಿನ್ನ ದೃಷ್ಟಿಯನ್ನು, ಇನ್ನೊಂದು ವಚನವನ್ನು ಉಲ್ಲೇಖ ಮಾಡಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಒಂದು ವಚನದಲ್ಲಿ ಬಸವಣ್ಣನವರು ಎಷ್ಟು ಚೆನ್ನಾಗಿ ವೈಚಾರಿಕತೆಯನ್ನು ಕುರಿತು ಮಾತಾಡ್ತಾರೆ ಅಂದರೆ, ಎಷ್ಟೋ ಸಂದರ್ಭದಲ್ಲಿ ನಮ್ಮ ತಪ್ಪುಗಳೇ ನಮಗೆ ಅರಿವಿಗೆ ಬರೋದಿಲ್ಲ, ಬೇರೆಯವರ ತಪ್ಪುಗಳನ್ನೇ ನಾವು ಹೆಚ್ಚು ಗುರುತಿಸ್ತಾ ಹೋಗ್ತೇವೆ. ಆದರೆ ನಮ್ಮ ತಪ್ಪನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ವೈಚಾರಿಕತೆಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹಾವಾಡಿಗನು ಮೂಕೊರತಿಯು ಮಗನ ಮದುವೆಗೆ ಶಕುನವ ನೋಡ ಹೋಹಾಗ, ಇದಿರಲ್ಲೊಬ್ಬ ಮೂಕೊರತಿಯ ಹಾವಾಡಿಗನ ಕಂಡು ಶಕುನ ಹೊಲ್ಲೆಂಬ ಚದುರನ ನೋಡ, ತನ್ನ ಸತಿ ಮೂಕೊರತಿ, ತನ್ನ ಕೈಯಲ್ಲಿ ಹಾವು, ತಾ ಮೂಕೊರೆಯ, ತನ್ನ ಭಿನ್ನವನರಿಯದೆ ಅನ್ಯರನೆಂಬ ಕುನ್ನಿಗಳನೇನೆಂಬೆ ಕೂಡಲ ಸಂಗಮ ದೇವ ಅಂತಾರೆ. ಇಲ್ಲಿ ಒಬ್ಬ ಹಾವಾಡಿಗ ಇರ್ತಾನೆ. ಅವನು ತನ್ನ ಮಗನ ಮದುವೆಗೆ ಶಾಸ್ತ್ರ ಕೇಳಕ್ಕೆ ಹೋಗ್ತಾ ಇರ್ತಾನೆ. ದಾರಿನಲ್ಲಿ ಅವನಿಗೆ ಎದುರುಗಡೆ ಇನ್ನೊಬ್ಬ ಹಾವಾಡಿಗ ಎದುರು ಬರ್ತಾನೆ. ಶಕುನ ಕೆಟ್ಟೋಯ್ತಪ್ಪ, ಅಪಶಕನ ಆಗ್ಬಿಡ್ತು ಅಂದ್ಕತಾನೆ. ನೋಡಿ, ತನ್ನ ಕೈಯಲ್ಲೇ ಹಾವಿದೆ, ಜೊತೆಯಲ್ಲಿರ್ತಕ್ಕಂಥ ತನ್ನ ಹೆಂಡತಿ ಮೂಕೊರತಿ, ಮೂಗಿಲ್ದಿರ್ತಕ್ಕಂಥವಳು, ಎದುರಿಗೆ ಬಂದವನ ಕೈಯಲ್ಲೂ ಕೂಡ ಹಾವಿನ ಬುಟ್ಟಿ ಇದೆ, ಆತನ ಹೆಂಡತಿಯು ಕೂಡ ಮೂಗಿಲ್ದಿರ್ತಕ್ಕಂಥವಳು. ಅವರನ್ನು ಕಂಡು ಈತ ಶಕನ ಕೆಟ್ಟಿತು, ಅಪಶಕನ ಆಯಿತು ಅಂತಾನೆ. ಇದು ತಿಳಿಗೇಡಿತನ. ಅಂದರೆ ತನ್ನಲ್ಲೇ ಕೊರತೆ ಇಟ್ಕೊಂಡು ಇನ್ನೊಬ್ಬರನ್ನು ಈಯಾಳಿಸ್ತಕ್ಕಂಥ ಕುನ್ನಿಗಳನ್ನು ಏನಂತ ಕರೀಲಿ ಅಂತಾರೆ. ಅಂದರೆ ಗಾಜಿನ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವನು ಇನ್ನೊಂದು ಗಾಜಿನ ಮನೆಯಲ್ಲಿ ಇರ್ತಕ್ಕಂಥವನ್ನ ಅವನು ಕಲ್ಲೊಡಿಬಾರ್ದಲ್ವೇ? ಅಂದರೆ ತನ್ನ ಥರ ಅಂತ ಯಾಕೆ, ತನ್ನಂಥ ಪರರ ಬಗೆದೊಡೆ ಭಿನ್ನಾಣ ಕೈಲಾಸವಕ್ಕು ಅನ್ನುವಂಥ ಮಾತು ಸುಮ್ಮನೆ ಬಂದದ್ದಲ್ಲ. ಹಾಗಾಗಿ ವ್ಯರ್ಥವಾಗಿ ನಾವು ಯೋಚನೆ ಮಾಡಬಾರ್ದು. ಅದಕ್ಕೇನೆ ಇನ್ನೊಂದು, ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಇಡಿ ಎಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದಡೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಈ ಜನರು ಮಾಡೋದು ಕಂಡು ನಗುವೇ ಬರುತ್ತೈತೆ, ನಗಬೇಕೇ ನಾವಳಬೇಕೆ ಅಂತ ದಾಸರು ಕೂಡ ಕೀರ್ತನೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ನಮ್ಮ ವೈಚಾರಿಕತೆ ಅರಿವಿಲ್ಲದೆ ಎಷ್ಟೋ ಅರ್ಥಹೀನ ಕೆಲಸ ಮಾಡ್ತೇವೆ. ನಾಗರ ಹಬ್ಬ ಬಂತು ಅಂದರೆ ಹುತ್ತಕ್ಕೆ ನಾಗರ ಕಲ್ಲಿಗೆ ಹಾಲಿರಿತೇವೆ. ಅದೇ ನಿಜವಾದಂಥ ನಾಗರನ್ನು ಕಂಡ್ರೆ ಕೊಲ್ಲು ಅಂತ ಕೂಗ್ತೇವೆ. ಹಾವಿಗೆ ಎದರಿ ನಮ್ಮ ಭಕ್ತಿಯೂ ಬೆದರುತ್ತೆ. ಹಾಗೆ ಹಸಿದು ಬಂದಂಥ ವ್ಯಕ್ತಿ ಯಾರಾದರೂ ಒಂದು ಹೊತ್ತು ಅನ್ನ ಕೊಡಬೇಕು ಅಂತಂದರೆ ನಮಗಾಗೋದಿಲ್ಲ. ಇಕ್ಕಲಾರದ ಕೈ ಹೆಂಜಲು ಮುಂದೆ ಹೋಗೋ ದಾಸಯ್ಯ ಅನ್ನುವಂಥ ಮಾತು ಕೂಡ ನನಗೆ ನೆನಪಾಗ್ತದೆ. ಮುಂದೆ ಹೋಗು ಅಂತೇವೆ. ಆ ಉಣ್ಣದ ಕಲ್ಲಿಗೆ ಅನ್ನದ ನೈವೇದ್ಯವನ್ನು ಹಿಡಿತೇವೆ. ಎಂಥ ವಿಪರ್ಯಾಸ ಅಲ್ವೇ? ಹಾಗಾಗಿ ಈ ಥರದ ಮೌಢ್ಯ ಬೇಡ. ಶರಣರನ್ನು ಅಂದರೆ ಸಜ್ಜನರನ್ನು ಕಂಡು ಉದಾಸೀನ ಮಾಡಬೇಡ. ಮಾಡಿದರೆ ಕಲ್ಲು ತಾಗಿದಂಥ ಎಂಟೆ ಥರ ಆಗ್ತೀಯಾ ಅನ್ನುವಂತಹ ಮಾತನ್ನು ಕುರಿತು ಅವರು ಹೇಳ್ತಾರೆ. ಮಾರಿ ಮಸಣಿ ಅನ್ನುವಂಥದ್ದು ಬೇರೆ ಕಡೆ ಇಲ್ಲ. ಮಾರಿ ಅಂದರೆ ಏನು? ಕಂಗಳು ತಪ್ಪಿ ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನುಡಿದರೆ ಮಾರಿ, ನಮ್ಮ ಕೂಡಲ ಸಂಗಮ ದೇವರ ನೆನಹ ಮರೆದರೆ ಮಾರಿ ಎನ್ನುವಂಥ ಮಾತನ್ನು ಹೇಳ್ತಾರೆ.
ಕುಲದಲ್ಲಿ ಕನಿಷ್ಠ ಅಂತಕ್ಕಂಥವರು ಶ್ರೇಷ್ಠರು ಅನ್ನುವ ದೇವರ ಹತ್ರ ಹೋಗಿ ಅಪವಿತ್ರಗೊಳಿಸಬಾರ್ದು ಅನ್ನುವಂಥ ಹುನ್ನಾರದಿಂದ ಕನಿಷ್ಠರಿಗೆ ಅಂತಲೇ ಮಾರಿ ಮಸಣಿಯ ದೇವತೆಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವರು ಕೂಡ ಇದ್ದಾರೆ. ಹಾಗಾಗಿ ನಮ್ಮ ದೃಷ್ಟಿ ಕೆಡಬಾರ್ದು, ನಮ್ಮ ನಾಲಿಗೆ ತಪ್ಪಿ ನುಡಿಬಾರ್ದು, ಆ ಕೂಡಲ ಸಂಗಮನ ನೆನಪನ್ನು ಮರಿಬಾರ್ದು ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಹಾಗಾಗಿ ಪ್ರಖರ ವೈಚಾರಿಕತೆಯ ಮೂಲಕ ಬಸವಾದಿ ಶರಣರು ಹೀಗೆ ಯೋಚನೆ ಮಾಡ್ಬೋದು, ಯಾವುದು ಸರಿ ಯಾವುದು ಅಲ್ಲ ಅನ್ನುವಂಥದ್ದನ್ನು ಕುರಿತು ಅವರು ಮಾತಾಡ್ತಾರೆ. ಅದಕ್ಕೇ ವಚನ ಸಾಹಿತ್ಯ ಅನುಭಾವಜನ್ಯ ಅನ್ನುವಂಥ ಮಾತನ್ನು ನಾವೇನು ಹೇಳ್ತೀವಿ, ಕಾಯಕವನ್ನು ಅದಕ್ಕೆ ನಾನು ಕುರಿತು ಮಾತಾಡ್ಬೋದಾಗಿತ್ತು. ಕಾಯಕ ದಾಸೋಹಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟಂಥವ್ರು ತುಮಕೂರಿನ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಬಸವಣ್ಣನವರ ಆದರ್ಶಗಳನ್ನು, ಬಸವಣ್ಣನವರ ಬದುಕಿನ ಸತ್ಯವನ್ನು ಅವರು ಅರಿತಿದ್ದಂಥವರು. ಆ ಬಸವೇಶ್ವರರ ಆಶಯಗಳನ್ನು ತಮ್ಮ ಇಡೀ ಜೀವಮಾನದುದ್ದಕ್ಕೂ ಕೂಡ ಅನುಸರಿಸಿಕೊಂಡು ಬಂದಂಥವರು. ಹಾಗಾಗಿನೇ 10,500 ಜನ ಮಕ್ಕಳಿಗೆ ಅನ್ನ ಅಕ್ಷರ ವಸತಿಯನ್ನು ಕಲ್ಪಿಸಿಕೊಡುವ ಮೂಲಕ ಒಂದು ಹೊಸ ಭಾಷ್ಯವನ್ನು ಬರೆದಂಥವ್ರು. ಹಾಗಾಗಿ ನಾವು ಹೆಂಗೆಂಗೋ ಬದುಕೋದಲ್ಲ ಬಂಧುಗಳೇ, ಹೆಂಗೆಂಗೋ ಹೋಗೋದಲ್ಲ. ನಮ್ಮ ಬದುಕು ಹಸನಾಗಿರಬೇಕಾದ್ರೆ, ಚೆನ್ನಾಗಿರಬೇಕಾದ್ರೆ, ಒಂದಷ್ಟು ಚೆನ್ನಾಗಿ ಬದುಕಲಿಕ್ಕೆ ಬೇಕಾದಂಥ ಅವಕಾಶಗಳು ನಮ್ಮ ಮಧ್ಯೆ ಇದ್ದಾವೆ. ಅವುಗಳನ್ನು ಸಾರ್ಥಕಪಡಿಸಿಕೊಳ್ಬೇಕಾದಂಥ ಅಗತ್ಯವೂ ಕೂಡ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ, ವಚನಕಾರರು ಪ್ರತಿಪಾದಿಸಿರ್ತಕ್ಕಂಥ ವೈಚಾರಿಕತೆಯ ನಿಲುವು ಸಾಮಾನ್ಯನನ್ನು ಸಮಾನವಾಗಿ ಕಾಣ್ತಕ್ಕಂಥ ನ್ಯಾಯ ಸಿದ್ಧಾಂತದ ಮೇಲೆ ನಿಂತಿದೆ. ಸರ್ವರೂ ಸಮಾನತೆಯಿಂದ, ನೆಮ್ಮದಿಯಿಂದ, ಯಾವುದೇ ಭೇದ ಭಾವ ಕಟ್ಟಳೆಗೆ ಒಳಗಾಗದೆ ಬದುಕಲಿಕ್ಕೆ ಬೇಕಾದಂಥ ಬದುಕಿನ ಕ್ರಮವನ್ನು ವಚನಕಾರರು ತೋರಿಸ್ಕೊಟ್ಟಿದ್ದಾರೆ. ಸಾಮಾಜಿಕ ಚಿಂತನೆ, ಸಾಮಾಜಿಕ ನ್ಯಾಯ, ದುರ್ಬಲರು ಸಬಲರಾಗಬೇಕು ಅನ್ನುವಂಥ ಕಳಕಳಿ, ಪುರೋಹಿತಶಾಹಿಯ ಅಟ್ಟಹಾಸ, ಬೇರೆಯವರ ಹೊಟ್ಟೆ ಮೇಲೆ ಒಡೆದು ತಿನ್ನಬೇಕು ಅನ್ನುವಂಥ ಅಹಪಾಪಿತನವನ್ನು ತೊಲಗಿಸ್ಬೇಕು ಅನ್ನುವಂಥ ಉದಾತ್ತತೆ ವಚನಕಾರರ ವೈಚಾರಿಕತೆಗೆ ಪೂರಕವಾಗಿರ್ತಕ್ಕಂಥದ್ದು. ಮಾನವೀಯತೆಗೆ, ಮನುಷ್ಯನ ಬೌದ್ಧಿಕತೆಯ ಅಡ್ಡಿಯನ್ನುಂಟು ಮಾಡ್ತಾ ಇದ್ದಂತಹ ಅಮಾನವೀಯ ಸೂತಕಾಚರಣೆಗಳಿಗೆ, ಕಂದಾಚಾರಗಳಿಗೆ ಬಸವಾದಿ ಶರಣರು ಕೊನೆ ಹಾಡ್ತಾರೆ. ವಿಚಾರವಿಲ್ಲದ ಮೌಢ್ಯತೆಯನ್ನು ಧಿಕ್ಕರಿಸಿ ವ್ಯಕ್ತಿಯನ್ನು ಭಾವ ವಿಕಾಸದ ಕಡೆಗೆ, ವ್ಯಕ್ತಿತ್ವ ವಿಕಸನದ ಕಡೆಗೆ ಹೆಜ್ಜೆ ಇಡುವಂತೆ ಪರಿವರ್ತಿಸುವಂತಹ ಶರಣೆಯರ ಬಸವಾದಿ ಪ್ರಮಥರ ವಚನಗಳು ಇವತ್ತಿಗೂ ಕೂಡ ಪ್ರಸ್ತುತ ಆಗಿದೆ ಅನ್ನೋದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಕುರುಡು ಆಚರಣೆಗಳಿಗೆ ಅರ್ಥ ಮತ್ತು ಉಪಯೋಗ ತಿಳಿದುಕೊಳ್ಳದ ನಮ್ಮ ಜನರನ್ನು ಬಡಿದೆಚ್ಚರಿಸುವ ಮೂಲಕ ಕಣ್ಣಿಗೆ ಕಾಣುವ, ಕಿವಿಗೆ ಕೇಳಿಸುವ, ಬೇರೆಯವರು ಹೇಳಿದ್ದನ್ನು ಯಥಾವತ್ತು ನಂಬುವ ಯಾವುದೇ ವಿಷಯವನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳಬಾರದೆಂದು, ಅದನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಅರಿತಾಗ ಮಾತ್ರ ಒಳಸೂಕ್ಷ್ಮಗಳ ಅರಿವು ನಮಗಾಗತ್ತೆ. ವೈಚಾರಿಕತೆ ಅಂದ ತಕ್ಷಣ ನಾವು ಅಪ್ಪಟ ಗಾಂಧಿವಾದಿ ಎಚ್ ನರಸಿಂಹಯ್ಯನವರನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಯಾವುವು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಅವ್ರು ಹೇಳ್ತಾರೆ. ಮನೆಯಲ್ಲಿ ಒಂದು ತಿಥಿ ಮಾಡುವಂಥ ಸಂದರ್ಭದಲ್ಲಿ ಬೆಕ್ಕನ್ನು ಮುಚ್ಚಿಟ್ಟು ಎಲ್ಲಕ್ಕೂ ಬಾಯಿಡತ್ತೆ ಅಂತೇಳಿ ಅದನ್ನು ಒಂದು ಮುಚ್ಚಿಟ್ಟು ಕೆಲಸ ಕಾರ್ಯ ಮಾಡಬೇಕಾದಾಗ ಅವರು 2ನೇ 3ನೇ ತಲೆಮಾರಿಗೆ ಮನೆಯಲ್ಲಿ ಬೆಕ್ಕಿಲ್ದಾಗ ಎಲ್ಲೋ ಹುಡುಕೊಂಡು ಬಂದು ಬೆಕ್ಕನ್ನು ಕಟ್ಟಿ ಕಾರ್ಯವನ್ನು ಮಾಡುವಂಥ ಹೀನ ಆಚರಣೆಗಳನ್ನು, ಅಥವಾ ಯಾರೋ ಒಬ್ಬರು ನದಿಗೆ ಸ್ನಾನಕ್ಕೆ ಹೋದಾಗ ಅಲ್ಲಿ ಚೆಂಬನ್ನಿಟ್ಟು ತನ್ನ ಚೆಂಬಿದು ಐಡೆಂಟಿಫಿಕೇಷನ್ಗೆ ಗುರುತಿಗೆ ಅಂತೇಳಿ ಸ್ವಲ್ಪ ಮರಳನ್ನು ಹಾಕಿದರೆ ಬಂದವರೆಲ್ಲ ಅದನ್ನೇ ಮಾಡುವಂಥ ಈ ಥರದ ಅರ್ಥಹೀನ ಆಚರಣೆಗಳನ್ನು ನಾವು ತಪ್ಪಬೇಕಾಗತ್ತೆ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಸತ್ಯಾಸತ್ಯತೆಯನ್ನು ತಿಳಿತಕ್ಕಂಥ ವೈಚಾರಿಕ ಪ್ರಜ್ಞೆ, ಆತ್ಮವಿಮರ್ಶೆಯ ನಿಲುವು ಅಗತ್ಯವಾಗಿ ಬೇಕಾಗಿದೆ ಅನ್ನೋದನ್ನು ವಚನಕಾರ ಸಾಧಿಸಿದ್ದಾರೆ. ಅಂತಹ ವೈಚಾರಿಕತೆಯ ಬೆಳಕಿನಲ್ಲಿ ಇವತ್ತು ನಮ್ಮನ್ನು ನಾವು ಕಂಡುಕೊಳ್ಬೇಕಾದಂಥ ತುರ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ವಚನ ಸಾಹಿತ್ಯ ಅನ್ನುವಂಥ ಕೃತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಬಸವಣ್ಣ ಅಂದಿನ ನಾಗರಿಕ ಜಗತ್ತಿನ ತೀವ್ರ ಮಹತ್ವಾಕಾಂಕ್ಷೆಯ ವ್ಯಕ್ತಿ. ಅಂತರಂಗದ ಸಾಧನೆ, ತನ್ನ ಸುತ್ತಣ ಸಮಾಜ ಎರಡನ್ನೂ ನಡೆಸುವ ನಿಷ್ಠೆ ಆತನದ್ದು. ಹೀಗಾಗಿ ಅವನಲ್ಲಿ ವೇದನೆ, ಕೋಪ, ತಾಪ, ಛಲ, ಸಂತೋಷ, ಆನಂದ, ಉದ್ವೇಗ, ನಿರಾಶೆ, ಹತಾಶೆ, ವಿನಯ, ಉದ್ದಟತನ, ಚಾಂಚಲ್ಯ, ಹಠ, ಏಳು ಬೀಳು, ತೃಪ್ತಿ, ಪರಕೀಯತೆ, ಈ ಎಲ್ಲ ರಾಗಭಾವಗಳನ್ನು ಅಲ್ಲಿ ಕಾಣ್ತೇವೆ. ಅವನ ವಚನಗಳು ಮನುಷ್ಯನ ಚಿತ್ತಸ್ಥಿತಿಯ ವಿವಿಧ ಮುಖಗಳ ಪ್ರದರ್ಶನ ಶಾಲೆ. ತೀವ್ರ ಸಂವೇದನಾಶೀಲನಾದ ಅವನಿಗೆ ವಚನ ರಚನೆ ಎಷ್ಟೋ ವೇಳೆ ಅನಿವಾರ್ಯ ಕ್ರಿಯೆಯಾಗಿತ್ತು. ವಚನಕಾರರಲ್ಲೇ ಇಷ್ಟು ಭಾವುಕವಾದ ಮುಕ್ತ ಮನಸ್ಸಿನ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅನ್ನಿಸ್ಬಿಡತ್ತೆ. ಹಾಗಾಗಿ ಇದು ಚಿದಾನಂದ ಮೂರ್ತಿಯವರ ಮಾತು. ಇದು ಬಸವಣ್ಣ ಎಲ್ಲ ಕಾಲವನ್ನು ಮೀರಿರ್ತಕ್ಕಂಥ ಕವಿದಾರ್ಶನಿಕ. ಅವರ ವಚನಗಳನ್ನು ಓದುತ್ತಾ
ಚಿಂತನೆಗೈತ ಸಾಗಿದಂತೆ ಮನಸ್ಸು ಅರಳತ್ತೆ, ಹೃದಯ ವೈಶಾಲ್ಯತೆ ಪಡ್ಕೊಂಡು ಇವ ನಮ್ಮವ ಅನ್ನುತ್ತಾ ಸಕಲರಿಗೂ ಲೇಸನೆ ತರಿಸ್ತಕ್ಕಂಥ ಮುನ್ನೆಚ್ಚರಿಕೆ ಹಾಕಲಿಕ್ಕೆ ಪ್ರೇರೇಪಣೆ ಆಗ್ತದೆ. ಹಾಗಾಗಿ ಬಂಧುಗಳೇ, ವಚನ ಸಾಹಿತ್ಯದಲ್ಲಿ ವಿಫಲವಾದಂಥ ತತ್ವ ಸಿದ್ಧಾಂತಗಳು, ಮಾನವ ಬದುಕಿಗೆ ಬೇಕಾದಂಥ ಮಾರ್ಗದರ್ಶಿ ಸೂತ್ರಗಳಿದ್ದಾವೆ, ವೈಜ್ಞಾನಿಕ ಮತ್ತು ವೈಚಾರಿಕ ತತ್ವಗಳಿದ್ದಾವೆ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ, ಬೌದ್ಧಿಕ, ಮನೋವೈಜ್ಞಾನಿಕ, ವೈದ್ಯಕೀಯ ಅನೇಕ ಆಯಾಮಗಳು ಬಸವಾದಿ ಶರಣರ ವಚನಗಳಲ್ಲಿ ತುಂಬಿಕೊಂಡಿದ್ದಾವೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಮಾನವನ ಬದುಕಿನ ಸಖ್ಯತೆಯನ್ನು, ಬದುಕಿನ ಧ್ಯೇಯವಾಗಿಸಿಕೊಂಡಂಥ ತತ್ವ ಸಿದ್ಧಾಂತಗಳು ಸರಳಾತಿ ಸರಳವಾಗಿ ಅವರು ಹೇಳಿದ್ದಾರೆ. ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ. ಇದೊಂದು ವಚನ ಅರ್ಥ ಮಾಡ್ಕೊಂಡ್ಬಿಟ್ರೆ ದಯೆಯಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ. ಈ ಸಾಲನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮಲ್ಲಿ ಎಷ್ಟೋ ಘರ್ಷಣೆಗಳು, ಗಲಾಟೆಗಳು ಆಗೋದೇ ಇಲ್ಲ. ಹಾಗಾಗಿ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಂಬಿ ಕರೆದರೆ ಓ ಎನ್ನನೇ ಶಿವ. ಭಾವಶುದ್ಧವಿಲ್ಲದವರಿಗೆ ಭಕ್ತಿ ನೆಲೆಗೊಳ್ಳದು. ಮಾತಿಂಗೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಸದುವಿನಯವೇ ಸದಾಶಿವನೊಲುಮೆಯಯ್ಯ, ಕಾಯಕವೇ ಕೈಲಾಸ. ಒಂದನಾಡ ಹೋಗಿ ಒಂಬತ್ತನಾಡುವ ಡಾಂಬಕರ ಮೆಚ್ಚ ಕೂಡಲ ಸಂಗಮ ದೇವ ಎನ್ನುವಂಥ ಪದಪುಂಜಗಳಲ್ಲಿ ಬದುಕಿನ ಸತ್ವವೇ ಅಡಗಿದೆ. ಸಾರ ಸಜ್ಜನಿಕೆ, ಸತ್ಸಂಗದ ಅರಳುಗಳಾದಂಥ ವಚನಗಳ ದಿವ್ಯ ತೇಜದ ಬೆಳಕಿನಲ್ಲಿ ಸ್ವಾವಲಂಬಿ ಬದುಕಿದೆ. ಅಂಥ ಬದುಕು ನಮ್ಮದಾದರೆ ಆನಂದ ಖಂಡಿತವಾಗಿಯೂ ಕೂಡ ಸಿಗತ್ತೆ. ಅದಕ್ಕೇನೆ ಹೇಳೋದು, ನಿಮ್ಮ ಶರಣರ ಸೂಳ್ನುಡಿಯನ್ನೊಂದು ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅನ್ನುವಂಥ ಮಾತೇನಿದೆ. ಕರಿಯ ನಿತ್ತೊಡೆ ಹೊಲ್ಲೆ, ಸಿರಿಯ ನಿತ್ತೊಡೆ ಹೊಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತೊಡೆ ಹೊಲ್ಲೆ, ನಿಮ್ಮ ಶರಣರ ಸೂಳ್ನುಡಿಯನ್ನೊಂದು ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ಅನ್ನುವಂಥ ಮಾತು ದಾಸಿಮಯ್ಯನವರ ಮಾತೇನಿದೆ ಅದು ಸತ್ಯಸ್ಯ ಸತ್ಯ. ಹಾಗಾಗಿ ಯಾವುದನ್ನು ಕುರುಡಾಗಿ ನಂಬದೆ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಸತ್ಯ ಅಸತ್ಯತೆಯನ್ನು ನಂಬಿ ವಿಮರ್ಶಿಸಿ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಆ ಮೂಲಕ ಸಾರ್ಥಕವಾಗಿ ಮನುಷ್ಯ ಜನ್ಮವನ್ನು ಕಳಿಬೇಕಾಗಿದೆ. ಜಗತ್ತು ನಮಗಿಷ್ಟೆಲ್ಲ ಕೊಟ್ಟಿದೆ, ನಾವೇನಾದರೂ ಕೂಡ ಒಂದಿಷ್ಟು ಜಗತ್ತಿಗೆ ಮೌಲ್ಯವನ್ನು, ಒಳ್ಳೆಯದನ್ನು, ನೈತಿಕತೆಯನ್ನು, ಸದ್ಗುಣವನ್ನು, ಸತ್ಯವನ್ನು, ನೀತಿಯನ್ನು, ಅಹಿಂಸೆಯನ್ನು, ಸೇವೆಯನ್ನು, ತ್ಯಾಗವನ್ನು ಜಗತ್ತಿಗೆ ಕೊಡಬೇಕಾದ್ರೆ ಬಸವಾದಿ ಶರಣರ ಚಿಂತನೆಗಳು, ಅನೇಕ ದಾರ್ಶನಿಕರ, ತತ್ವಪದಕಾರರ, ಜನಪದರ, ಸಾಧಕರ, ಅನುಭಾವಿಗಳ ಈ ಥರದ ಮಾತುಗಳು ನಮ್ಮ ಜೀವನದ ಆದರ್ಶಗಳಾಗ್ತವೆ, ಸೂತ್ರಗಳಾಗ್ತವೆ, ಮಾರ್ಗದರ್ಶಿ ಆಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದುವರೆಗೆ ನನ್ನ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬಸವ ಸಮಿತಿಯ ಶ್ರೀ ಅರವಿಂದ ಜತ್ತಿ ಸರ್ ಅವರಿಗೆ, ಜಾಲವಾದಿ ಸರ್ ಅವರಿಗೆ, ವಿಶೇಷವಾಗಿ ಹರೀಶ್ ಅವರಿಗೆ, ಮತ್ತು ಇದುವರೆಗೆ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿರ್ತಕ್ಕಂಥ ನಿಮಗೆ ನಾನು ಇದರಲ್ಲಿ ಎಲ್ಲವೂ ಕೂಡ ಅತ್ಯಂತ ಪರಿಪೂರ್ಣವಾಗಿ ನಾನು ಮಾತಾಡಿದ್ದೇನೆ ಅನ್ನುವಂಥದ್ದಲ್ಲ, ಒಂದಷ್ಟು ನನ್ನ ಅನುಭವಕ್ಕೆ ದಕ್ಕಿದ ಒಂದಷ್ಟು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ನಾನು ಕೂಡ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇನ್ನೂ ದೊಡ್ಡ ಸಮುದ್ರದ ವಚನ ಸಾಹಿತ್ಯ ಸಾಗರವನ್ನು ಅರಿತುಕೊಳ್ಳುವ ಒಂದು ಸಣ್ಣ ಹನಿಯನ್ನು ಹಿಡಿದಿಡುವ ಪ್ರಯತ್ನವನ್ನಷ್ಟೇ ಮಾಡಿದ್ದೇನೆ ಅನ್ನುವಂಥ ವಿನಮ್ರತೆಯೊಂದಿಗೆ, ತಪ್ಪಿದ್ದರೆ ತಿದ್ದುವ ಕ್ಷಮೆಯ ಗುಣವೂ ಕೂಡ ನಿಮ್ಮಲ್ಲಿದೆ ಅಂತೇಳಿ ಭಾವಿಸಿ ನನ್ನ ಮಾತುಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ವಂದಿಸಿ ಬಸವ ಸಮಿತಿಯ ಎಲ್ಲ ಸಮಿತಿಯ ಎಲ್ಲ ಸದಸ್ಯರಿಗೆ, ನಿರ್ದೇಶಕರಿಗೆ, ಕೇಳುಗರಾದಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಶರಣು. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ.
चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು ಬದುಕುವನು. ಶೂಲವ
ಕಾಣಿರಣ್ಣ